ಇವತ್ತು ವಿಶೇಷವಾದಂತಹ ಅತಿಥಿಯೊಬ್ಬರನ್ನ ನಿಮ್ಮವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ರಾಮ್ ಸರ್, ಸೊ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿರುವಂತವರು. ಡಾಕ್ಟರ್ ಮನೆ ಹೇಗಿರುತ್ತೆ ಅನ್ನುವಂತ ನಿಟ್ಟಲ್ಲಿ ಸರ್, ಗಾಂಧೀಜಿಯವ್ರ ಚಿತ್ರ ಯಾಕೆ ಹಾಕೊಂಡಿದ್ದೀರಿ ಅಂತ? ಅದರಲ್ಲಿ 2 ಸಾಲುಗಳು ಇದೆ ನೋಡಿ. ರಘುಪತಿ ರಾಘವ ರಾಜ ರಾಮ್ ಪತೀತ ಪಾವನ ನಾಮ್ ಅನ್ನುವಂತಹ ಸಾಲುಗಳ ಬಗ್ಗೆ ಗಾಂಧೀಜಿ ಈ ಸಾಲುಗಳನ್ನ ಉಲ್ಟಾ ಮಾಡಿಬಿಟ್ರು ಅನ್ನುವಂಥದ್ದು. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು ಎಲ್ಲ ವರ್ಗದವರು ಇದ್ದಾರೆ. ಅನ್ಯೋನ್ಯವಾಗಿ ಬಾಳಿದ್ರೆ ಮಾತ್ರ ಈ ದೇಶ ಅಖಂಡತೆಯನ್ನು ಕಾಣಲಿಕ್ಕೆ ಸಾಧ್ಯ. ಹಿಂದೂಗಳು ಎಲ್ಲರನ್ನೂ ಕೂಡ ಅಪ್ಪಿಕೊಳ್ಳುವಂತಹ ಪ್ರಯತ್ನಗಳಾಗತ್ತೆ. ಪರ್ಟಿಕ್ಯುಲರ್ ಮತಗಳು ಅದನ್ನ ಒಪ್ಪಿಕೊಳ್ಳೋದಿಲ್ಲ. ವಸುದೈವ ಕುಟುಂಬಕಂ ಜಗತ್ತೇ ಕುಟುಂಬ ಅಂತ ಭಾವಿಸಿದ ಕೊಟ್ಟ ಧರ್ಮವೇ ಹಿಂದೂ ಧರ್ಮ. ಕೋಮು ಸೌಹಾರ್ದತೆಗಳನ್ನ ಕದಡುವಂತಹ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇರುತ್ತೆ. ಪ್ರವೀಣ್ ನೆಟ್ಟಾರು ಹತ್ಯೆ ಆಯ್ತು, ಅದಕ್ಕೆ ಪ್ರತಿಕಾರವಾಗಿ ಫಾಜಿಲ್ ಹತ್ಯೆ ಆಯ್ತು. ಇತ್ತೀಚೆಗೆ ಮೊನ್ನೆ ಕೇರಳದಿಂದ ಬಂದಂತ ಒಬ್ಬ ಮುಗ್ಧ ಯುವಕ ಕ್ರಿಕೆಟ್ ನೋಡ್ಲಿಕ್ಕೆ ಹೋಗದಲ್ಲಿ ಅಲ್ಲಿ ದುಮ್ಮಿ ಗಲಭೆಯಾಗಿ ಮಾಸ್ ಆಗಿ ಅವನು ಕೊಂದು ಹಾಕಿದ್ರು. ಸುಹಾಸ್ ಹತ್ಯೆ ಆಯ್ತು. ಈಗ ಬಂಟ್ವಾಳದಲ್ಲಿ ರಹೀಂ ಹತ್ಯೆ ಆಯ್ತು. ಇದು ಎಲ್ಲಿಗೆ ಕೊನೆ? ಇನ್ನೊಂದು ಧರ್ಮದ ಬಗ್ಗೆ ಗೌರವ ಬೇಕು, ಪ್ರೀತಿಸುವಂತ ಆ ಜಾಯಮಾನ ಯುವಕರಲ್ಲಿ ಮೂಡಿಸ್ಬೇಕು. ತುಂಬಾ ಜನ ನ್ಯೂಸ್ ಚಾನೆಲ್ಗಳನ್ನ ನೋಡೋದೇ ಅಯ್ಯಪ್ಪ ಸಾಕು ಅಂತಾರಂತೆ. ಮಾಧ್ಯಮ ಕೂಡ ಸರಿಯಾದ ನೈಜ ಅಂಶವನ್ನು ಕೊಡ್ತಾ ಇಲ್ವ ಅನ್ನೋ ರೀತಿಯಲ್ಲಿ ಒಂದು ಸಂಶಯ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಸಂಘಟನೆ ಈ ಭಾಗದಲ್ಲಿ ಹೇಗೆ ಅಂತ ಬಿಜೆಪಿಗೆ ಮತ್ತೆ ಕಾಂಗ್ರೆಸ್ಗೆ ತುಲನೆ ಮಾಡಿ ಬಿಜೆಪಿ ಅವರಿಗೆ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಅದು ಸುಲಭ. ಹಿಂದೂಗಳಿಗೆ ಮಾತ್ರ ಅನ್ನೋ ಒಂದು ಲೇಬಲ್ ಹಾಕಿ ಮಾಡುವಂತದ್ದು ಅದು ಇನ್ನಷ್ಟು ಕೆರಳಿಸುವಂತ ಒಂದು ವಿಚಾರ ಆಗುತ್ತೆ. ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಹೆಸರು ಕೂಡ ಹೋಗಿತ್ತು ದೊಡ್ಡವ್ರ ತನಕ. ಯಾಕೆ ತಮಗೆ ಟಿಕೆಟ್ ಮಿಸ್ ಆಯ್ತು? ಅಶೋಕ್ ರೈ ಅವರು ಸಮರ್ಥರು ಅಂತ ಆಯ್ತು, ಅವರನ್ನು ಆಯ್ಕೆ ಮಾಡಿದ್ರು. ಡಾಕ್ಟರ್ಗಳು ರಾಜಕೀಯಕ್ಕೆ ಬಂದ್ರೆ ಜನರ ಜೊತೆ ಬೆರೆಯೋದಕ್ಕೆ ಈಸಿ ಆಗ್ತಾರೆ ಅಂತ ಹೇಳ್ತಾರೆ. ಅವರಿಗೆ ಕನಸಿತ್ತ ಸರ್ ನಿಮ್ಮನ್ನ ಶಾಸಕನಾಗಿ ನೋಡ್ಬೇಕು? ನನ್ನ ತಂದೆಗೆ ತಾಯಿಗೆ ಡಾಕ್ಟರ್ ಆಗ್ಬೇಕನ್ನೋ ಮನಸ್ಸಿತ್ತು. ಸ್ವಲ್ಪ ದುಃಖ ಆಗ್ತದೆ, ಕಣ್ಣಂಚಿನ ನೀರು ಬರುತ್ತೆ. ಇತ್ತೀಚೆಗೆ ಅಮ್ಮ ತಿರ್ಕೊಂಡು ಚಿಕಿತ್ಸಾಲಯದಲ್ಲಿ ವೈದ್ಯನಾಗಿ ಫೇಮಸ್ ಆಗ್ಬೇಕು, ಸಮಾಜದಲ್ಲಿ ಫೇಮಸ್ ಆಗ್ಬೇಕು ಅನ್ನೋದಿಷ್ಟೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಉಪ್ಪಿನಂಗಡಿಯಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಸೊ ಇವತ್ತು ವಿಶೇಷವಾದಂತಹ ಅತಿಥಿಯೊಬ್ಬರನ್ನ ನಿಮ್ಮವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಇದು ಅವರ ಮನೆ. ತಮ್ಮೆಲ್ಲರಿಗೂ ರಾಜಾರಾಮ್ ಡಾಕ್ಟರ್ ಸಾಹೇಬ್ರ ಮನೆಗೆ ಪ್ರೀತಿಯ ಸ್ವಾಗತ. ಸರ್ ನಮಸ್ಕಾರ, ಹೇಗಿದ್ದೀರಿ? ಆರಾಮ ನಮಸ್ಕಾರ. ತುಂಬಾ ಜನ ಅನ್ಕೊಂಡಿರ್ಬೋದು ಬರೀ ರಾಜಕಾರಣಿಗಳನ್ನೇ ಮಾತಾಡಿಸ್ತೀರಿ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರುವಂತವ್ರನ್ನ ಮಾತಾಡಿಸಿ ಅಂತ. ರಾಜಾರಾಮ್ ಸರ್, ಸೊ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿರುವಂತವ್ರು. ಇವತ್ತು ಅವರ ಹೋಮ್ ಟೂರ್ ಜೊತೆಗೆ ಅವರ ಮನದ ಮಾತನ್ನ ಶೇರ್ ಮಾಡ್ಕೊಳ್ತಾರೆ. ಸರ್, ನಮ್ ಜನಕ್ಕೆ ಫಸ್ಟ್ ನಿಮ್ಮ ಮನೇನ ತೋರಿಸಬಹುದಾ ಅಂತ, ಡಾಕ್ಟರ್ ಮನೆ ಹೇಗಿರುತ್ತೆ ಅನ್ನುವಂತ ನಿಟ್ಟಲ್ಲಿ? ಖಂಡಿತ ತೋರಿಸಬಹುದು. ಡಾಕ್ಟರ್ ಮನೆ ಅಂತ ಏನು ಸ್ಪೆಷಲ್ ಏನಿಲ್ಲ, ಎಲ್ಲ ಮನೆ ಅದೇ ನಮ್ಮ ಮನೆ. ಓಕೆ, ಓಕೆ. ಇಲ್ಲಿ ನೋಡಿ, ತುಂಬಾ ಅದ್ಭುತವಾಗಿರುವಂತಹ ಒಂದು ಏನಂತೀರಿ ಸರ್ ಅದನ್ನು? ಅದು ಗಂಟೆ, ಮಣಿಗಂಟೆ. ಓಕೆ, ಯೂಶಲಿ ಮನೆ ಹೊರಗಡೆ ಹಾಕ್ತಾರೆ ಆಕ್ಚುಲಿ ಅದನ್ನ. ಇಲ್ಲಿ ಒಳಗೆ ಹಾಕಿದ್ದೇವೆ ನಾವು. ಓಕೆ, ಸೊ ಇಲ್ಲಿ ಮಹಾತ್ಮ ಗಾಂಧೀಜಿ ಅವರ ಒಂದು ಅದ್ಭುತವಾದಂತಹ ಭಾವಚಿತ್ರವನ್ನ ನೋಡ್ತಾ ಇದ್ದೀರಿ. ಸರ್, ಗಾಂಧೀಜಿಯವ್ರ ಚಿತ್ರನ ಯಾಕೆ ಹಾಕೊಂಡಿದ್ದೀರಿ ಅಂತ? ನಮ್ಮ ರೋಲ್ ಮಾಡೆಲ್ ಪಿತಾಮಹ. ಅದರಲ್ಲಿ 2 ಸಾಲುಗಳು ಇದೆ ನೋಡಿ. ರಘುಪತಿ ರಾಘವ ರಾಜ ರಾಮ್ ಪತೀತ ಪಾವನ ಸೀತಾರಾಮ್, ಈಶ್ವರ ಅಲ್ಲಾ ತೇರೇ ನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್. ಅತ್ಯುತ್ತಮವಾದ ಸಾಲುಗಳು.
ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ಬಹುತ್ವದ ದೇಶ. ಅದಕ್ಕೆ ತಮ್ಮ ಪ್ರಾಣವನ್ನೇ ಮುಡಿಪಾಡಿಗಿಟ್ಟು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಷ್ಟೇ ಅಲ್ಲ, ಈ ದೇಶ ಕೂಡ ನೂರಾರು ಸಾವಿರಾರು ವರ್ಷ ಅಖಂಡತೆಯಿಂದ ಉಳಿಸ್ಕೊಳ್ಬೇಕೆನ್ನುವ ಕನಸು ಕೊಟ್ಟು ನಿಮಗೆ ಸಂದೇಶವನ್ನು ಕೊಟ್ಟವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಸತ್ಯ ಮತ್ತು ಅಹಿಂಸೆ ಅವರ ಮಂತ್ರ. ಅದು ನಿಜವಾಗಿಯೂ ಬಹಳ ಅರ್ಥಪೂರ್ಣ, ನಮ್ಮ ಬಾಳಿಗೆ ದಾರಿದೀಪ. ಹಾಗೆ ಏಕೈಕ ಫೋಟೋ, ದೇವರ ಫೋಟೋ ಬಿಟ್ಟು ನನ್ನ ಗಾಂಧೀಜಿಯವರ ಫೋಟೋ ಮಾತ್ರ ನಾನು ಇಲ್ಲಿ ಇಟ್ಟಿದ್ದೇನೆ. ಓಕೆ, ಈಶ್ವರ್ ಅಲ್ಲಾ ತೇರೋ ನಾಮ್ ಅನ್ನುವಂತಹ ಸಾಲುಗಳ ಬಗ್ಗೆ ತುಂಬಾ ಜನರಿಗೆ ಆಕ್ರೋಶ ಇದೆ. ಯಾಕೆಂತಂದ್ರೆ ಗಾಂಧೀಜಿ ಈ ಸಾಲುಗಳನ್ನ ಉಲ್ಟಾ ಮಾಡಿಬಿಟ್ರು ಅನ್ನುವಂಥದ್ದು. ಅದಕ್ಕೆ ಸೇರಿಸಿದ್ರು ಅಂತ ಅಲ್ಲ. ಈಶ್ವರ ಅಲ್ಲಾ ತೇರೇ ನಮ್ ಅಂದ್ರೆ ಈಶ್ವರನು ಅದೇ, ಅಲ್ಲಾ ಕೂಡ ದೇವರೇ, ಯೇಸು ಕೂಡ ದೇವರೇ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಒಂದೊಂದು ಮತ ಧರ್ಮದವರು ಅವರವರು ಅದನ್ನ ಅನುಸರಿಸ್ತಾರೆ. ಹಾಗೆ ಎಲ್ಲ ದೇವರು, ನಾವು ದೇವರನ್ನು ನಂಬ್ತೇವೆ. ಅದು ಎಲ್ಲಾ ದೇವರು ಈ ದೇಶದಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು ಎಲ್ಲ ವರ್ಗದವರು ಇದ್ದಾರೆ. ಅನ್ಯೋನ್ಯವಾಗಿ ಬಾಳಿದ್ರೆ ಮಾತ್ರ ಈ ದೇಶ ಅಖಂಡತೆಯನ್ನು ಕಾಣಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಧರ್ಮದ ಮಧ್ಯೆ, ಜಾತಿಯ ಮಧ್ಯೆ ಕಲಹ ಉಂಟಾಗಿ ಒಂದು ರೀತಿಯಲ್ಲಿ ಎಲ್ಲಿ ಉಗಾಂಡದಲ್ಲಿ ಏನೋ ಬೇರೆ ದೇಶದಲ್ಲಿ ಆಗ್ತಾನೆ ಅರಾಜಕತೆ, ಅಂಥದ್ದು ಬರ್ಲಿಕ್ಕೆ ಸಾಧ್ಯ. ಈ ಎಲ್ಲಾ ಮತಧರ್ಮವನ್ನು ಒಗ್ಗೂಡಿಸಿಕೊಂಡು ಹೋಗುವುದೇ ಈ ಮಂತ್ರದಿಂದ. ಓಕೆ ಸರ್, ಒಂದು ಕಡೆ ಹಿಂದೂಗಳು ಎಲ್ಲರನ್ನು ಕೂಡ ಅಪ್ಪಿಕೊಳ್ಳುವಂತಹ ಪ್ರಯತ್ನಗಳಾಗತ್ತೆ, ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಾರೆ. ಬಟ್ ಪರ್ಟಿಕ್ಯುಲರ್ ಮತಗಳು ಅದನ್ನ ಒಪ್ಪಿಕೊಳ್ಳೋದಿಲ್ಲ. ಎಲ್ಲರೂ ಕೂಡ ಭಗವಂತನಿಗೆ ಸಮ, ಬೇರೆ ಬೇರೆ ಭಗವಂತ ಕೂಡ ನಮಗೂ ಭಗವಂತ ಆಗ್ತಾನೆ ಅನ್ನೋದನ್ನ ಬೇರೆ ಮತದವರು ಒಪ್ಕೊಳ್ಳಲ್ಲ ಅಂತ. ಅಲ್ಲ, ಹಿಂದೂಗಳು ಸರ್ವೇ ಜನಃ ಸುಖಿನೋ ಭವಂತು ಅನ್ನುವ ಒಂದು ವಾಕ್ಯ ಇದೆಯಲ್ಲ, ಶ್ಲೋಕ ಇದೆ. ಅದು ಜಗತ್ತೇ ಕುಟುಂಬ, ವಸುದೈವ ಕುಟುಂಬಕಂ, ಜಗತ್ತೇ ಕುಟುಂಬ ಅಂತ ಭಾವಿಸಿದ ಕೊಟ್ಟ ಧರ್ಮವೇ ಹಿಂದೂ ಧರ್ಮ. ಈಗ ಅದನ್ನ ಬೇರೆ ರೀತಿಯಲ್ಲಿ ಅರ್ಥೈಸಿ ಹಿಂದುತ್ವದ ರೀತಿಯಲ್ಲಿ ಯುವಕರನ್ನು ಒಂದು ರೀತಿಯಲ್ಲಿ ಮಂಕು ಬೂದಿ ಇಳಿಸಿ ಒಂದು ರೀತಿಯಲ್ಲಿ ಹೋರಾಟ ಮಾಡಿ ಧರ್ಮದ ಬಗ್ಗೆ ಒಂದು ಕಲಹ ಮೂಡಿಸ್ತಾರೆ ಹೊರತು ಮೂಲತಃ ಹಿಂದೂ ಧರ್ಮ ಶಾಂತಿ ಪ್ರಿಯರು, ಸರ್ವಧರ್ಮವನ್ನು ಗೌರವಿಸುವಂತ ಧರ್ಮ. ನೀವು ಡಾಕ್ಟರ್ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ. ಸ್ಪೆಷಲಿ ನಮ್ಮ ಸೌತ್ ಕೇಂದ್ರ ಭಾಗದಲ್ಲಿ ಈ ತರದ ಕೋಮು ಸೌಹಾರ್ದತೆಗಳನ್ನ ಕದಡುವಂತಹ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇರುತ್ತೆ. ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಯ್ತು, ಬಂಟ್ವಾಳದಲ್ಲಿ ಹತ್ಯೆಯ ವಿಚಾರ, ರಹೀಂ ಹತ್ಯೆ ಆಗಿರಬಹುದು, ಹತ್ಯೆ ಆಯ್ತು. ಹೌದು, ಬಹಳಷ್ಟು ಇವು ಕರಾವಳಿ ಅನ್ನುವುದು ಈಗ ಒಂದು ರೀತಿಯಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಆಗಿದೆ. ಇಲ್ಲೇನೋ ಒಂದು ರೀತಿಯ ಧರ್ಮದ ಲ್ಯಾಬೊರೇಟರಿ, ಇನ್ನು ಹಿಂದುತ್ವ ಲ್ಯಾಬೊರೇಟರಿ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಆಗ್ತಾ ಇರುವುದು ದುರಂತ, ಬೇಸರದ ಸಂಗತಿ. ಕೆಲವಾರು ವರ್ಷಗಳ ಹಿಂದೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಯ್ತು, ಅದಕ್ಕೆ ಪ್ರತೀಕಾರವಾಗಿ ಫಾಜಿಲ್ ಹತ್ಯೆ ಆಯ್ತು. ಇತ್ತೀಚೆಗೆ ಮೊನ್ನೆ ಕೇರಳದಿಂದ ಬಂದಂತ ಒಬ್ಬ ಮುಗ್ಧ ಯುವಕ ಕ್ರಿಕೆಟ್ ನೋಡ್ಲಿಕ್ಕೆ ಹೋಗದಲ್ಲಿ ಅಲ್ಲಿ ದುಮ್ಮಿ ಗಲಭೆಯಾಗಿ ಮಾಸ್ ಆಗಿ ಅವನು ಕೊಂದು ಹಾಕಿದ್ರು. ನಂತರ ಸುಹಾಸ್ ಹತ್ಯೆ ಆಯ್ತು. ಈಗ ಬಂಟ್ವಾಳದಲ್ಲಿ ರಹೀಂ ಹತ್ಯೆ ಆಯ್ತು. ಇದು ಎಲ್ಲಿಗೆ ಕೊನೆ? ನಿರಂತರವಾಗಿ ಸರಣಿ, ಒಮ್ಮೆ ಹಿಂದೂ, ಒಂದು ಮುಸ್ಲಿಂ, ಹೀಗೆ ಧರ್ಮದ ಬಗ್ಗೆ ಕಲಹ ಆಗ್ತಾ ಹೋದ್ರೆ ನಾನು ಆಗ್ಲೇ ತಿಳಿಸಿದಾಗೆ ಇದೊಂದು ರೀತಿಯಲ್ಲಿ ಅರಾಜಕತೆ ಮುನ್ನುಡಿಗೆ ಬರೀತದೆ. ಅಂದ್ರೆ ದ್ವೇಷ ಅದು ಇನ್ನೂ ಉರಿತಾ ಇರ್ತದೆ. ಅದು ಎಲ್ಲಿಗೆ ಕೊನೆ? ಈ ಕೊನೆ ಅಂದ್ರೆ ಶಾಂತಿ, ಸರ್ವಧರ್ಮವನ್ನು ಒಂದು ಗೌರವಿಸುವಂಥದ್ದು, ಸರ್ವಧರ್ಮವನ್ನು ಒಪ್ಪಿಕೊಳ್ಳುವಂಥದ್ದು, ನಮ್ಮ ಧರ್ಮವನ್ನು ಸ್ವಾಭಿಮಾನದಿಂದ ಸ್ವೀಕರಿಸುವುದು. ನಮ್ಮ ಧರ್ಮದ ಬಗ್ಗೆ ಸ್ವಾಭಿಮಾನ ಬೇಕು, ಇನ್ನೊಂದು ಧರ್ಮದ ಬಗ್ಗೆ ಗೌರವ ಬೇಕು, ಪ್ರೀತಿಸುವಂತ ಆ ಜಾಯಮಾನ ಯುವಕರಲ್ಲಿ ಮೂಡಿಸ್ಬೇಕು. ಈ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್, ಮೌಲ್ಯಾಧಾರಿತ ಶಿಕ್ಷಣ, ನೈತಿಕ ಮೌಲ್ಯ ಕೊಡುವಂತ ಶಿಕ್ಷಣ ಅಂದ್ರೆ ಅದು 100ಕ್ಕೆ 100 ಕೊಡುವ ಶಿಕ್ಷಣವೇ ಶಿಕ್ಷಣ ಅಲ್ಲ. ಈ ರೀತಿಯಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಸ್ವಾಭಿಮಾನ, ಅದರ ಜೊತೆಗೆ ಬೇರೆಯವರನ್ನು ಪ್ರೀತಿಸ್ಬೇಕು, ಬೇರೆಯವರನ್ನು ಗೌರವಿಸ್ಬೇಕು ಅನ್ನುವ ಆ ರೀತಿಯ ನೈತಿಕ ಮೌಲ್ಯವು ಕೊಡುವಂತ ಶಿಕ್ಷಣ ಎಳೆವಲ್ಲಿ ಸಿಕ್ಕಿದ್ರೆ, ಯುವಕರಿಗೆ ಸಿಕ್ಕಿದ್ರೆ, ಯುವಕರು ಈ ರೀತಿಯಲ್ಲಿ ದಾರಿ ತಪ್ಪಿ ಹೋಗುದಿಲ್ಲ. ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯ ಇದೆ. ಅಲ್ಲದಿದ್ರೆ ಒಂದಲ್ಲ ಒಂದು ದಿನ ಇದು ನಮ್ಮ ದೇಶಕ್ಕೆ, ನಮ್ಮ ಊರಿಗೆ ಮಾರಕ. ಓಕೆ, ವೆಲ್ ವೀಕ್ಷಕರೇ, ಸರ್ ಟಿವಿಯಲ್ಲಿ ನ್ಯೂಸ್ ಚಾನೆಲ್ಗಳನ್ನ ಹೆಚ್ಚಾಗಿ ರಾಜಕಾರಣಿಗಳು ನೋಡ್ತಾರೆ. ನೀವು ನೋಡ್ತೀರಿ ನ್ಯೂಸ್? ನೋಡ್ತೀರಿ, ನೋಡ್ಲೇಬೇಕು. ಓಕೆ, ಏನ್ ಅನ್ಸುತ್ತೆ ನ್ಯೂಸ್ ನೋಡುವಂತಹ ಸಂದರ್ಭದಲ್ಲಿ? ತುಂಬಾ ಜನ ನ್ಯೂಸ್ ಚಾನೆಲ್ಗಳನ್ನ ನೋಡೋದೇ ಅಯ್ಯಪ್ಪ ಸಾಕು ಅಂತಾರಂತೆ. ವಾರ್ತೆ, ನ್ಯೂಸ್ ನಮ್ಗೆ ನಮ್ಮ ಲೋಕದ ವಿದ್ಯಮಾನಗಳ ಬಗ್ಗೆ ತಿಳಿಯಕ್ಕೆ ನಾವು ನೋಡ್ಲೇಬೇಕು.
ಅದು ವಸ್ತುಸ್ಥಿತಿ ಬೇಕು, ವಸ್ತು ಸಹ ಬೇಕಾಗ್ತದೆ. ಹಾಗೆ ಇತ್ತೀಚೆಗೆ ಒಂದು ರೀತಿಯಲ್ಲಿ ಮಾಧ್ಯಮ ಕೂಡ ಒಂದು ರೀತಿಯಲ್ಲಿ ಕರಪ್ಟ್ ಆಗಿದೆ ಅನ್ನುವ ರೀತಿಯಲ್ಲಿ ನಮ್ಗೆ ಭಾವನೆ ಆಗ್ತದೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಫೇಕ್ ನ್ಯೂಸ್ ಬರುವಂತದ್ದು, ತಿರುಚಿ ಕೊಡುವಂತದ್ದು, ಮತ್ತೆ ಕ್ರೌರ್ಯ, ಅಹಿಂಸೆ ಅದನ್ನು ಇನ್ನಷ್ಟು ಆಗಾಗ ತೋರಿಸುವಂತದ್ದು, ಅದು ಮಕ್ಕಳ ಮೇಲೆ ಬಹಳಷ್ಟು ನಾವು ಸಂಸಾರದಲ್ಲಿ ಎಲ್ಲ ಕೌಟುಂಬಿಕವಾಗಿ ಎಲ್ಲ ನೋಡ್ತೇವೆ. ನೋಡುವಾಗ ಅದನ್ನು ಮಕ್ಕಳಿಗೆ ಅದು ಬಹಳಷ್ಟು ಪರಿಣಾಮ ಆಗ್ತದೆ. ಮೊದಲೆಲ್ಲ ಅದನ್ನು ಒಂದು ರೀತಿಯಲ್ಲಿ ಸೆನ್ಸಾರ್ ಮಾಡಿ ಕೊಡುವಂತದ್ದಿತ್ತು, ಹಾಗೆ ಇಲ್ಲ. ಈಗ ಪುನಃ ಪುನಃ ರಿಪೀಟ್ ಮಾಡೋ ಈ ಕೊಲೆ, ಕ್ರೌರ್ಯ ಇಂಥದ್ದು, ಮತ್ತೆ ನೈಜ ಸ್ಥಿತಿಯೇ ಬೇರೆ ಇರ್ತದೆ, ನ್ಯೂಸ್ ಅಲ್ಲಿ ಬರುವಂತದ್ದೇ ಬೇರೆ ಇರ್ತದೆ. ಒಂದ್ ಕಡೆ ನೈಜ ಸ್ಥಿತಿಯೇ ಬೇರೆ ಇರ್ತದೆ, ಇಲ್ಲೇ ಬೇರೆ ಇರ್ತದೆ. ಇಂಥ ರೀತಿಯಲ್ಲಿ ಈಗೀಗ ಹಲವಾರು ಮಾಧ್ಯಮದ ಚಾನೆಲ್ಗಳಿವೆ. ಏನೋ ಒಂದು ರೀತಿಯಲ್ಲಿ ಮಾಧ್ಯಮ ಕೂಡ ಸರಿಯಾದ ನೈಜ ಅಂಶವನ್ನು ಕೊಡ್ತಾ ಇಲ್ವ ಅನ್ನೋ ರೀತಿಯಲ್ಲಿ ಒಂದು ಸಂಶಯ ಆಗ್ತಾ ಇದೆ. ಓಕೆ, ವೆಲ್, ಇದು ನೀವು ಮತ್ತು ನಿಮ್ಮ ಪತ್ನಿ ಅವರದ್ದು ಪೇಂಟಿಂಗ್ ಅಂತ ಅನ್ನಿಸ್ತದಲ್ಲ ಸರ್? ಯಾರು ಮಾಡ್ಕೊಟ್ಟಿದ್ದು ಸರ್? ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸ್ಟೂಡೆಂಟ್, NSUI ಸ್ಟೂಡೆಂಟ್ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಮೂಮೆಂಟ್ ಆಗಿ ಕೊಟ್ಟು, ಬಹಳ ಪ್ರೀತಿಯಿಂದ ಕೊಟ್ಟು, ಬಹಳ ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ NSUI ವಿಭಾಗ ಉಂಟು, ಅದು ನಮ್ಮ ಮೇಲೆ ಪ್ರೀತಿಯಿಂದ ಮಾಡಿಕೊಟ್ಟದ್ದು. NSUI ಕಾಂಗ್ರೆಸ್ ನಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿಕೊಂಡಿರುವಂತವರು. ಸರ್, ಕಾಂಗ್ರೆಸ್ ಪಕ್ಷ ಸಂಘಟನೆ ಈ ಭಾಗದಲ್ಲಿ ಹೇಗೆ ಅಂತ? ಪಕ್ಷ ಸಂಘಟನೆ ಪರವಾಗಿಲ್ಲ, ಆಗ್ತಾ ಉಂಟು. ಆದ್ರೆ ಬಿಜೆಪಿಗೆ ಮತ್ತೆ ಕಾಂಗ್ರೆಸ್ಗೆ ತುಲನೆ ಮಾಡಿದ್ರೆ ಬಿಜೆಪಿ ಅವರಿಗೆ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಅದು ಸುಲಭ ಅನ್ನುವುದಕ್ಕಿಂತಲೂ ವಾಮ ಮಾರ್ಗ ಅಂತ ಹೇಳ್ಬೋದು. ಧರ್ಮದ ಆಧಾರದಲ್ಲಿ ಅವ್ರು ಮಾಡ್ತಾರೆ. ಬಹುಸಂಖ್ಯಾತ ಹಿಂದೂಗಳನ್ನು, ಅದು ಹಿಂದುತ್ವ, ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕ್ರಮ, ಅದು ನಮ್ಗೆ ಆಗುವಂತ ಕಾರ್ಯಕ್ರಮ, ಅದು ಕೂಡ ಬೇರೆಯವರು ಬರಬಾರದು, ಹಿಂದೂಗಳಿಗೆ ಮಾತ್ರ ಕಾರ್ಯಕ್ರಮ, ಸಾರ್ವಜನಿಕವಾಗಿ ಮಾಡುವಂತ ಒಪ್ಕೊಳ್ತೇವೆ. ಕೆಲವು ನಮ್ಮ ಉತ್ಸವಗಳು, ಹಿಂದೂ ಉತ್ಸವಗಳು, ಪೂಜಾ ಪುರಸ್ಕಾರಗಳು ಹಿಂದೂಗಳೇ ಇರಬೇಕಾಗ್ತದೆ. ಬೇರೆಯವರಿಗೆ ಅದನ್ನ ಅನುಸರಿಸುವುದಿಲ್ಲ, ಬರುವ ಅಗತ್ಯವೂ ಈ ಕಡೆ ಇಲ್ಲ. ಬಂದ್ರೆ ತೊಂದರೆ ಇಲ್ಲ, ಬರುವ ಅಗತ್ಯ ಇಲ್ಲ. ಆದ್ರೆ ಸಾರ್ವಜನಿಕವಾಗಿ ಮಾಡುವಂತ ಕೆಲವು ಆಟೋಟ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಗ್ಗ ಜಗ್ಗಾಟ, ಕಬಡ್ಡಿ, ಕ್ರಿಕೆಟ್ ಇಂಥದ್ದಲ್ಲಿ ಅದರಲ್ಲಿ ಕೂಡ ಹಿಂದೂಗಳಿಗೆ ಮಾತ್ರ ಅನ್ನೋ ಒಂದು ಲೇಬಲ್ ಹಾಕಿ ಮಾಡುವಂಥದ್ದು, ಅದು ಇನ್ನಷ್ಟು ಕೆರಳಿಸುವಂತ ಒಂದು ವಿಚಾರ ಆಗ್ತದೆ. ಅಲ್ಲಿ ಏನಾಗ್ತದೆ ಅಂದ್ರೆ, ಈ ಹದಿಹರೆಯದ ಯುವಕರು 18ರಿಂದ 24, ಸಮಾನ 25ರವರೆಗೆ ಯುವಕರಿಗೆ ಆ ಸಂದರ್ಭದಲ್ಲಿ ಅವರಿಗೆ ಏನು ನಾವು ಹಿರಿಯರು ಹೇಳ್ತೇವೆ ಅದು ಒಪ್ಪಿಕೊಳ್ತೇವೆ. ಅಂದ್ರೆ ಈ ಸ್ಪೋರ್ಟ್ಸ್ ಗೆ ಬರುವಂತವರೇ ಅವರು. ಅಲ್ಲಿ ಹಿಂದೂಗಳಿಗೆ ಮಾತ್ರ, ಅನ್ಯ ಧರ್ಮೀಯರಿಗೆ ಅವರನ್ನು ಬೇರೆ ದ್ವೇಷದ ಭಾವನೆಯನ್ನು ನೋಡುದು, ಅವರು ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮಾಡುವಂಥದ್ದು ಮಾಡಿ ಏನಾಗ್ತದೆ, ಅವರು ಸಂಘಟನೆ ಮಾಡ್ತಾರೆ, ಸಂಘಟಿತರಾಗ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಪೋಲರೈಸೇಷನ್ ಆಗ್ತದೆ. ಹಿಂದೂಗಳೇ ಬೇರೆ, ಮುಸಲ್ಮಾನರೇ ಬೇರೆ, ಕ್ರೈಸ್ತರೇ ಬೇರೆ, ಅಥವಾ ಜೈನರು ಬೇರೆ, ಬೇರೆ ಧರ್ಮ ಬೇರೆ, ನಾವು ಬೇರೆ. ಸಹಜವಾಗಿ ಹಿಂದೂಗಳು ಬಹುಸಂಖ್ಯಾತರು, ಅವರಿಗೆ ಈ ದೃಷ್ಟಿಯಲ್ಲಿ ಈ ಫಾರ್ಮುಲಾ ಏನುಂಟಂದ್ರೆ ಹಿಂದೂಗಳು ಬಹುಸಂಖ್ಯಾತರು, ಹಾಗೆ ನಾವು ಬಹುಸಂಖ್ಯಾತರು ಬೇರೆ ಅನ್ನುವ ದೃಷ್ಟಿಯಲ್ಲಿ ಅವರಿಗೆ ಬಹುಮತ ಸಿಗುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹೌದು, ಅವರು ಯಶಸ್ವಿಯಾದ್ದು ವಾಮ ಮಾರ್ಗದಲ್ಲಿ, ಈ ದೃಷ್ಟಿಯಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅನ್ನೋ ನಮ್ಮ ಭಾವನೆ. ಓಕೆ, ವೆಲ್, ವೀಕ್ಷಕರೇ, ಬಲಭಾಗದಲ್ಲಿ ನೀವು ಈ ಕಡೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ತತ್ವಗಳನ್ನ ಹೆಚ್ಚಾಗಿ ಫಾಲೋ ಮಾಡ್ತಾರೆ ಅಂತ ಅನ್ನಿಸ್ತದೆ. ಹಾಗಾಗಿ ನಮಗೆ ಮನೆಯಲ್ಲಿ ಬುದ್ಧನ ಅದ್ಭುತವಾದಂತಹ ಒಂದು ವಿಗ್ರಹಗಳು ಕಾಣ ಸಿಗುತ್ತೆ. ಮತ್ತು ಎಲ್ಲರೂ ಕೂಡ ಅಷ್ಟೇ ಒಂದು ತತ್ವ ಸಿದ್ಧಾಂತವನ್ನ ಇಟ್ಕೊಂಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ, ರಾಜಕೀಯ ಹೋರಾಟಗಳು ನಡೀತಾ ಇರ್ತದೆ. ಮತ್ತು ಪಕ್ಕದಲ್ಲಿ ತುಂಬಾ ಅದ್ಭುತವಾಗಿರುವಂತಹ ದೇವರ ಕೋಣೆ ಕೂಡ ಇದೆ. ಸರ್, ಡಾಕ್ಟರ್ಗಳನ್ನೇ ದೇವ್ರು ಅಂತೀವಿ, ನೀವು ದೇವ್ರಿಗೆ ಕೈ ಮುಗಿತೀರಿ. ಸೊ ಏನ್ ಕೇಳ್ಕೊತೀರಿ ದೇವ್ರ ಹತ್ರ ಅಂತ? ನಾನು ಕೇಳ್ಕೊಳ್ಳೋದು ಅಷ್ಟೇ ಆಗ್ಲೇ ಹೇಳಿದೆ, ಸರ್ವೇ ಜನ ಸುಖಿನ ಭವಂತು ಅಂತ. ದೇವರೇ ಎಲ್ರಿಗೂ ಕ್ಷೇಮ ಕೊಡು, ಎಲ್ರಿಗೂ ಕ್ಷೇಮ ಕೊಡು ಅಂತ ನನಗೆ ಕೊಡ್ತಾನಲ್ಲ, ನನಗೆ ಮಾತ್ರ ಕೊಡು ಅಂತ ಹೇಳಿದ್ರೆ ನನಗೆ ಮಾತ್ರ. ಎಲ್ರಿಗೆ ಸರ್ವೇ ಜನ ಅಂತ ಹೇಳುವಾಗ ಎಲ್ರಿಗೆ ಕೊಟ್ಟಾಗ ನನಗೆ ಕೊಡ್ತಾನೆ. ನನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತಾನೆ, ಅದು ನಿಮ್ಗೂ ಬಂತು, ಎಲ್ರಿಗೂ ಪಾಲು ಬಂತು. ನಾನು ಬೇಡ್ಕೊಳ್ಳೋದು ಅಷ್ಟೇ. ಓಕೆ, ಎಷ್ಟು ಹೊತ್ತು ಸಮಯ ಕೊಡ್ತೀರಿ ಪೂಜೆ ಪುನಸ್ಕಾರಗಳಿಗೆಲ್ಲ? ನಾನು ಪೂಜೆ ಪುರಸ್ಕಾರ ಅಂದ್ರೆ ಬೆಳಿಗ್ಗೆ ಎದ್ದು ದೀಪ ಹಚ್ಚಿ, ಒಂದು ನನಗೆ ತಾಯಿ ಹೇಳಿಕೊಟ್ಟ ಒಂದು ಶಬ್ದಗಳು, ಅದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಅಗ್ನೇಶ್ವರ ಅಂತ ಹೇಳಿ ನಾನು
ಕೈ ಮುಗಿದು. ಓಕೆ. ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿಘ್ನೇಶ್ವರ ಅಂತ ಹೇಳುವಾಗ ದೀಪಕ ಕೈ ಮುಗಿದು ಅಷ್ಟೇ. ನನ್ನ ಮಂತ್ರ ಅಷ್ಟೇ, ಹೆಚ್ಚೇನು ಮಂತ್ರ ನಾನು ಹೇಳುದಿಲ್ಲ. ಓಕೆ. ಮತ್ತೆ ಮನಸ್ಸಿನಲ್ಲಿ ಎಳಿಸ್ಕೊಳ್ಳೋದು, ಎಲ್ಲರಿಗೆ ಕ್ಷೇಮ ಕೊಡು, ಆರೋಗ್ಯ ಕೊಡು, ಆರೋಗ್ಯ ಭಾಗ್ಯ ಕೊಡು. ಓಕೆ. ಆರೋಗ್ಯ ಕೊಟ್ರೆ ನಮ್ಗೆಲ್ಲ ಗಳಿಸಲಿಕ್ಕೆ ಸಾಧ್ಯ. ಆರೋಗ್ಯವಿದ್ರೆ ನಮ್ಗೊಂದು ಕಾನ್ಫಿಡೆನ್ಸ್ ಬರ್ತದೆ, ಆತ್ಮವಿಶ್ವಾಸ ಬರ್ತದೆ, ಧೈರ್ಯ ಬರ್ತದೆ, ಒಂದು ಉತ್ಸಾಹ ಎಲ್ಲ ಬರುತ್ತೆ. ಆರೋಗ್ಯ ಇಲ್ಲದ್ರೆ ಏನಿಲ್ಲ. ಮುಖ್ಯವಾಗಿ ಆರೋಗ್ಯ ಬೇಕು ಅಂತ ಕೇಳ್ಕೊಳ್ಳೋದು ಅಷ್ಟೇ. ಆರೋಗ್ಯ ಬಂದ್ರೆ ನಾವು ದುಡಿತೇವೆ, ಶ್ರಮ ವಹಿಸ್ತೇವೆ, ಐಶ್ವರ್ಯ ತನ್ನಷ್ಟಕ್ಕೆ ಬರುತ್ತೆ. ಓಕೆ, ನಾವೀಗ ಡೈನಿಂಗ್ ಹಾಲ್ ನಲ್ಲಿ ನಿಂತ್ಕೊಂಡಿದೀವಿ. ಆಕ್ಚುಲಿ ತಾವು ಡೆಂಟಿಸ್ಟ್ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ. ಹಲ್ಲಿನ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ. ಅದು ಬಹಳ ಸರಳ. ಅದೇನು ರಾಕೆಟ್ ಟೆಕ್ನಾಲಜಿ ಅಲ್ಲ, ಬಹಳಷ್ಟು ಕ್ಲಿಷ್ಟಕರ. ಸರಿಯಾಗಿ ಸರಳವಾಗಿ ಹೇಳಿದ್ರೆ, ದಿನಾಲೂ ಬೆಳಿಗ್ಗೆ ಮತ್ತು ರಾತ್ರಿ ಸರಿಯಾಗಿ ಶುಚಿಯಾಗಿ ನೀವು ಹಲ್ಲು ತೊಳೆದ್ರೆ ನಿಮ್ಗೆ ಯಾವ ರೀತಿಯ ಸಮಸ್ಯೆ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಸರಳವಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ದಿನಕ್ಕೆ ಸರಿಯಾಗಿ ದಿನಕ್ಕೆ 2 ಬಾರಿ, ರಾತ್ರಿ ಮಲಗುವ ಮುಂಚೆ, ಬೆಳಿಗ್ಗೆ ಎದ್ದ ಕೂಡಲೇ, ಮತ್ತೆ ಪ್ರತಿ ಸಲ ತಿಂದ ಮೇಲೆ ಬಾಯಿ ಮುಕ್ಕಳಿಸುವಂತದ್ದು ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದಾಗ್ಯೂ ಕೂಡ ಕೆಲವು ಸಮಸ್ಯೆಗಳು ಬಂದಿರಬಹುದು. ನಿಮ್ಮ ಇಂಪ್ರಾಪರ್ ಬ್ರಷಿಂಗ್ ಇಂದ ಆಗ್ಲಿ, ಇಂಪ್ರಾಪರ್ ಡಯಟ್ ಅಂದ್ರೆ ಆಹಾರ ಪದ್ಧತಿ. ಕೆಲವರಿಗೆ ಅಭ್ಯಾಸ ಇರ್ತದೆ, ಬೆಳಿಗ್ಗೆಯಿಂದ ಎದ್ದಾಗ ತಿನ್ಲಿಕ್ಕೆ ಆರಂಭ ಮಾಡಿದ್ರೆ ಸಂಜೆವರೆಗೆ ತಿಂತಾ ಏನಾದ್ರೂ ಬಾಯಲ್ಲಿ ಹಾಕೊಂಡಿರ್ಬೇಕು. ಅದೊಂದು ಅಭ್ಯಾಸ, ಅದು ಒಳ್ಳೆ ಅಭ್ಯಾಸ ಅಲ್ಲ. ದಿನಕ್ಕೆ 3 ಸಲ ರುಚಿಯಾದ ಸರಿ ಹಿತಮಿತವಾದ ಆಹಾರ, ಪೌಷ್ಟಿಕ ಆಹಾರ ತಗೊಂಡ್ರೆ ಸಾಕಾಗ್ತದೆ. ಅದ್ರಲ್ಲಿ ಏನ್ ತೊಂದರೆ ಆಗುತ್ತೆ. ಹೀಗಿದ್ದು ಕೂಡ ಏನಾದ್ರು ತೊಂದರೆ ಆದ್ರೆ ತಜ್ಞ ದಂತ ವೈದ್ಯರುಗಳಲ್ಲಿ ಹೋದ್ರೆ ಬೇರೆ ಬೇರೆ ಚಿಕಿತ್ಸೆಗಳಿವೆ. ಹುಳುಕಾದ್ರೆ ಫಿಲ್ಲಿಂಗ್ ಮಾಡುವಂಥದ್ದು, ರಕ್ತದ ಸ್ರಾವ ಬಂದ್ರೆ ಸ್ಕೇಲಿಂಗ್, ಕ್ಲೀನಿಂಗ್ ಮಾಡುವಂಥದ್ದು, ಹಲ್ಲು ಬಿದ್ದೋದಕ್ಕೆ ಅದಕ್ಕೆ FPD, ಫಿಕ್ಸ್ಡ್ ಪಾರ್ಷಿಯಲ್ ಡೆಂಚರ್, ರಿಮೂವಬಲ್ ಪಾರ್ಷಿಯಲ್ ಡೆಂಚರ್ ಅಂತ ಇರ್ತದೆ. ಅಲ್ಲಿಗೆ ಫಿಕ್ಸ್ ಮಾಡುವಂತ ಹಲ್ಲಿದೆ, ತೆಗೆದು ಹಾಕುವ ಹಲ್ಲು ಇದೆ. ಹಲ್ಲು ಉಬ್ಬು ಹಲ್ಲು, ಅದು ಅನುವಂಶಿಕವಾಗಿ ಬಂದದ್ದು, ತಂದೆ ತಾಯಿಯವರಿಗಿದ್ರೆ ಮಕ್ಕಳಿಗೆ ಬರ್ತದೆ ಏನಾದ್ರು, ಅಥವಾ ಏನಾದ್ರು ಆಕ್ಸಿಡೆಂಟ್ಲಿ ಬಿದ್ದು ಏನಾದ್ರು ವಕ್ರ ದಂತ ಆದ್ರೆ ಅದಕ್ಕೆ ಕ್ಲಿಪ್ ಅಂದ್ರೆ ದಂತ ವಿನ್ಯಾಸ ತಜ್ಞರು, ಆರ್ಥೋಡಾಂಟಿಸ್ಟ್ ಅಂತ ಇರ್ತಾರೆ, ಕ್ಲಿಪ್ ಹಾಕಿ ಸರಿ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚುವಂಥದ್ದು. ಬಹಳ ಬಾಯಿ ಅಂದ್ರೆ ಅದು ದೇಹದ ಮುಖ್ಯ ದ್ವಾರ, ಮಹಾದ್ವಾರ. ಬಾಯಿ ಸರಿ ಇದ್ರೆ ಎಲ್ಲ ಸರಿ ಇರ್ತಾರೆ ಅಂತ ಹೇಳ್ತಾರೆ. ಬಾಯಿ ಸರಿ ಇದ್ರೆ ಲೋಕವೇ ಸರಿ ಇರ್ತಾರೆ. ಬಾಯಿ ಸರಿ ಅಂದ್ರೆ ನಿಮ್ಮ ಮಾತುಗಾರಿಕೆ, ಅಥವಾ ಬಾಯಿ ಆರೋಗ್ಯ ಸರಿ ಇದ್ರೆ ಇಡೀ ದೇಹದ ಆರೋಗ್ಯ ಸರಿ ಇರ್ತದೆ. ಪಚನಕ್ರಿಯೆ, ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಕ್ರಿಯೆ ಆರಂಭವಾಗುವುದೇ ಬಾಯಲ್ಲಿ. ಅಲ್ಲಿಂದ ನಂತರ ಜಠರ, ಕರುಳಲ್ಲೆಲ್ಲ ಮುಂದುವರಿಯುತ್ತದೆ. ಬಾಯಿ ಆರೋಗ್ಯ ಸರಿ ಇದ್ರೆ ಬಾಯಿ ಆರೋಗ್ಯ ಸರಿ ಇರ್ತದೆ, ದೇಹದ ಆರೋಗ್ಯ ಸರಿ ಇರ್ತದೆ. ಮತ್ತೆ ಬಾಯಿಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ಓರಲ್ ಹೈಜೀನ್ ಸರಿ ಇಲ್ಲದ್ರೆ ಬ್ಯಾಕ್ಟೀರಿಯಾಗಳು, ಅದು ಉದರ ಸಂಬಂಧಿ ಕಾಯಿಲೆಗಳಿಗೆ ಸಾಧ್ಯವಾಗ್ತದೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಾಧ್ಯ ಆಗ್ತದೆ, ಅಲ್ಲಿ ಉಂಟಾಗುವಂತ ಬ್ಯಾಕ್ಟೀರಿಯಾಗಳು, ಅಥವಾ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು. ಹಾಗೆ ಬಾಯಿ ಸರಿ ಇದ್ರೆ ಎಲ್ಲ ಸರಿ ಇರ್ತದೆ. ಬಾಯಿಯ ಆರೋಗ್ಯ ಸರಿ ಇದ್ರೆ ನಮ್ಮ ಇಡೀ ದೇಹದ ಆರೋಗ್ಯ ಸರಿ ಇರ್ತದೆ. ಬಾಯಿ ಅಂದ್ರೆ ಸರಿಯಾದ ಆರೋಗ್ಯ ಸರಿ ಇದ್ರೆ, ಬಾಯಿಯ ಹಲ್ಲುಗಳು ಸರಿ ಇದ್ರೆ ನಿಮ್ಮ ಉಚ್ಚಾರ ಸರಿ ಇರ್ತದೆ, ಸರಿಯಾಗಿ ಆಹಾರ ಜಗಿಲಿಕ್ಕೆ ಸರಿ ಆಗ್ತದೆ. ಮತ್ತೆ ಬ್ಯೂಟಿ ಅಂದ್ರೆ ನಮ್ಮ ಮುಖದ ಸೌಂದರ್ಯ, ಇದು 3 ಮುಖ್ಯವಾದ ಭಾಗ. ಅಂದ್ರೆ ಮುಖದ ಸೌಂದರ್ಯವನ್ನು ಹಲ್ಲು ಕಾಪಾಡ್ತದೆ, ವೃದ್ಧಿಸ್ತದೆ. ಹಾಗೆ ಸರಿಯಾಗಿ ಆಹಾರ ಅರೆದು ಜೀರ್ಣಕ್ರಿಯೆಗೆ ಸರಿ ಆಗ್ತದೆ. ಸ್ಪಷ್ಟವಾದ ಮಾತುಗಾರಿಕೆಗೆ, ಇಷ್ಟಕ್ಕೆ ಹಲ್ಲು ಬಹಳಷ್ಟು ಮುಖ್ಯ. ಅದ್ರ ಪ್ರಾಮುಖ್ಯತೆ ಯಾವಾಗ ಗೊತ್ತಾಗುದ್ರೆ ಅದನ್ನ ಕಳ್ಕೊಂಡಾಗ, ಅದಕ್ಕೆ ಮುಂಚೆ ಗೊತ್ತಾಗ. ಸರ್, ಈ ಶುಗರ್ ಪೇಷಂಟ್ ಗಳಿಗೆ ದವಡೆ ಭಾಗದಲ್ಲಿರುವಂತಹ ಹಲ್ಲುಗಳು ಉದುರ್ತಾ ಇರುತ್ತೆ, ತುಂಬಾ ಬೇಗ ಹಲ್ಲುಗಳನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಇರುತ್ತೆ. ಯಾಕೆ ಆತರ ಆಗತ್ತೆ ಅಂತ ಅವ್ರಿಗೆ? ಶುಗರ್ ಪೇಷಂಟ್ ಗಳಿಗೆ ಹಲ್ಲಿನ ಸಮಸ್ಯೆ ಅಂತ ಮಾತ್ರ ಅಲ್ಲ, ಇಡೀ ದೇಹದ, ಅಂದ್ರೆ ಡಯಾಬಿಟಿಸ್ ಅಂದ್ರೆ ಇಟ್ಸ್ ಎ ಸೈಲೆಂಟ್ ಕಿಲ್ಲರ್. ಡಯಾಬಿಟಿಸ್ ಅಂದ್ರೆ ನಮ್ಮ ರಕ್ತದಲ್ಲಿ ಇಂತಿಷ್ಟು ಅಂಶ ಗ್ಲೂಕೋಸ್ ಬೇಕಂತ ಉಂಟು. ಅದಕ್ಕಿಂತ ಜಾಸ್ತಿ ಆದ್ರೆ ಅದು ದೇಹಕ್ಕೆ ತೊಂದರೆ ಆಗ್ತದೆ. ಅದು ನಮ್ಮ ಮೂತ್ರದಲ್ಲಿ ಸೆಕ್ರೇಷನ್ ಆಗ್ತದೆ. ಮತ್ತೆ ರೋಗ, ಅಲ್ಲಲ್ಲಿ ಕೀಟಾಣು ಬೆಳಿಲಿಕ್ಕೆ ಅದು ಒಂದು ಒಳ್ಳೆಯ ಮಾಧ್ಯಮ ಆಗ್ತದೆ. ಹಾಗೆ ಒಸಡು ಲೂಸ್ ಆಗ್ತದೆ, ಒಸಡು ಇನ್ಫೆಕ್ಷನ್ ಆಗ್ತದೆ, ಜಿಂಜಿವೈಟಿಸ್ ಅಂತ ಆಗ್ತದೆ. ಆಗ ಒಸಡು ಲೂಸ್ ಆಗುವಾಗ ಆಟೋಮೆಟಿಕ್ ಆಗಿ ಅದಕ್ಕೆ ಪೆರಿಡಾಂಟಲ್ ಲಿಗಾಮೆಂಟ್ ನ ಮುಖಾಂತರ ಹಲ್ಲೆಲ್ಲ ಅಲ್ಲಿ ಸಿಕ್ಕೊಂಡಿರುವುದು, ಹಲ್ಲು ಫಿಕ್ಸ್ ಆಗಿರುವಂತದ್ದು ಆ ತಂತುಗಳಲ್ಲಿ, ಅದೆಲ್ಲ ವೀಕ್ ಆದಾಗ ಹಲ್ಲು ಲೂಸ್ ಆಗ್ತದೆ. ಹಲ್ಲು ಲೂಸ್ ಆಗ್ತದೆ, ಅಲುಗಾಡ್ತದೆ, ಕ್ರಮೇಣ ಬಿದ್ದು ಹೋಗ್ತದೆ.
ಅದಕ್ಕೇನಾದ್ರೂ ಪರಿಹಾರ ಇದೆಯಾ ಸರ್? ಹೇಗೆ? ಅಲ್ಲ, ಅದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗುಡ್ ಓರಲ್ ಹೈಜೀನ್ ಮೇಂಟೈನಿಂಗ್. ಬಾಯಿಯ ಆರೋಗ್ಯವನ್ನು ಸರಿಯಾಗಿ ಮೇಂಟೈನ್ ಮಾಡುವುದೇ ಆ, ಅದಕ್ಕೆ ಒಳ್ಳೆಯ ವಿಧಾನ. ಅದರ ಜೊತೆಗೆ ನಮ್ಮ ಶುಗರ್ ಲೆವೆಲ್ ಅನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು. ತಜ್ಞ ಡಯಾಬೆಟಾಲಜಿಸ್ಟ್, ಮಧುಮೇಹ ತಜ್ಞರಿದ್ದಾರೆ, ಅಲ್ಲಿಗೆ ಹೋಗಿ ಅದು ಮಾತ್ರೆಯ ಮುಖಾಂತರ ಆಗಲಿ, ನಮ್ಮ ಆಹಾರ ಪದ್ಧತಿ ಡಯಟ್ ಮೇಂಟೈನಿಂಗ್ ಅಲ್ಲಿ ಕೂಡ ಶುಗರ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಎಕ್ಸಸೈಸ್, ಸರಿಯಾದ ಎಕ್ಸಸೈಸ್. ಮನುಷ್ಯನಿಗೆ ವ್ಯಾಯಾಮ ಬಹು ಮುಖ್ಯ. ಯೋಗ, ವ್ಯಾಯಾಮ, ಇದರಿಂದಾಗಿ ನಮ್ಮೆಲ್ಲ ನರಮಂಡಲಗಳು, ಸ್ನಾಯು ಮಂಡಲಗಳು, ಗ್ಯಾಂಗ್ಲಿಯನ್ಸ್ ಗಳಿವೆ, ಮತ್ತೆ ಗ್ಲ್ಯಾಂಡ್ಸ್ ಇದೆ, ಸೆಕ್ರೀಷನ್ ಗ್ಲ್ಯಾಂಡ್ಸ್, ಗ್ರಂಥಿಗಳಿವೆ. ಈ ವ್ಯಾಯಾಮದಿಂದಾಗಿ ಅಥವಾ ನಮ್ಮ ಯೋಗ ಈ ಕಾರ್ಯದಿಂದಾಗಿ ಅದು ಸಮ ಪ್ರಮಾಣದಲ್ಲಿ ಕೆಲಸ ಮಾಡ್ತದೆ. ಅದು ಅದರಲ್ಲಿ ಇರುವ ಸೆಕ್ರೀಷನ್ ಗ್ರಂಥಿ ಸ್ರವಿಸ್ತದೆ. ಈಗ ಜೀರ್ಣರಸ, ಹೊಟ್ಟೆಯಲ್ಲಿ ಜೀರ್ಣರಸ, ಬಾಯಿಯಲ್ಲಿ ಜೀರ್ಣರಸ, ಕಣ್ಣಿನಲ್ಲಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಇದೆ. ಅಲ್ಲಿ ಆ ದ್ರವ ಸೇವಿಸಿದ್ರೆ ನಮ್ಮ ಕಣ್ಣು ತಂಪಾಗಿರ್ತದೆ, ಅದು ತೇವವಾಗಿರ್ತದೆ, ಡ್ರೈ ಆಗುದಿಲ್ಲ. ಈ ಸರಿಯಾದ ರೀತಿಯಲ್ಲಿ ವ್ಯಾಯಾಮ, ಆರೋಗ್ಯ ಕಾಪಾಡಿಕೊಂಡ್ರೆ ಇದೆಲ್ಲ ಅಂಗಾಂಗಗಳು ಕೆಲಸ ಮಾಡುವುದಿಲ್ಲ, ಆರೋಗ್ಯ ಸರಿಯಾಗಿರ್ತದೆ. ಡಯಾಬಿಟಿಕ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಇನ್ಸುಲಿನ್ ಹಾರ್ಮೋನ್ ಸೆಕ್ರೀಷನ್ ಕಡಿಮೆ ಆಗ್ತದೆ. ಅದು ಕಡಿಮೆ ಆಗುವಾಗ ಇನ್ಸುಲಿನ್ ಹಾರ್ಮೋನ್ ಕೆಲಸ ಏನಂದ್ರೆ ನಮ್ಮ ದೇಹದಲ್ಲಿ ನಾವು ಆಹಾರ ತಿಂದಾಗ ಅಬ್ಸಾರ್ಬ್ ಆದಂತ ಗ್ಲೂಕೋಸ್ ಅನ್ನು, ಅದು ಗ್ಲೂಕೋಸ್ ನಮ್ಗೆ ಒಂದು ಫ್ಯೂಯಲ್. ನಮ್ಮ ಇಡೀ ದೇಹ ಒಂದು ಇಂಜಿನ್ ಆಗಿದ್ರೆ ಅದೊಂದು ಫ್ಯೂಯಲ್ ಇದ್ದಾಗ ಅದು ಸರಿಯಾದ ರೀತಿಯಲ್ಲಿ ಕನ್ಸಂಪ್ಷನ್ ಆಗ್ಬೇಕಾದ್ರೆ ಈ ಇನ್ಸುಲಿನ್ ಹಾರ್ಮೋನ್ ಬೇಕು. ಇನ್ಸುಲಿನ್ ಹಾರ್ಮೋನ್ ಸರಿಯಾಗಿ ಅದನ್ನು ಬರ್ನ್ ಮಾಡಿ ನಮ್ಗೆ ಶಕ್ತಿ ಕೊಡುವುದು, ದೇಹಕ್ಕೆ ಸ್ನಾಯುಗಳಿಗೆ ಶಕ್ತಿ ಕೊಡ್ತದೆ. ಇನ್ಸುಲಿನ್ ಹಾರ್ಮೋನ್ ಸರಿಯಾಗಿ ಸೆಕ್ರೀಷನ್ ಆಗಿದ್ರೆ ಅದು ವೇಸ್ಟ್ ಆಗಿ ಹೋಗ್ತದೆ, ಆ ಎನರ್ಜಿ ಅದು ಮೂತ್ರದಲ್ಲೋ ಅದು ಅಲ್ಲಿ ಸೆಕ್ರೀಷನ್ ಆಗಿ ಹೋಗ್ತದೆ. ಇನ್ಸುಲಿನ್ ಹಾರ್ಮೋನ್ ಸರಿಯಾಗಿ ಸೆಕ್ರೀಷನ್ ಆದ್ರೆ ಮಾತ್ರ ನಮ್ಮ ಶುಗರ್ ಲೆವೆಲ್ ಮೇಂಟೈನ್ ಆಗ್ತದೆ. ಓಕೆ ಸರ್, ತುಂಬಾ ಜನರಿಗೆ ದವಡೆಯಲ್ಲಿ ಹೊಸ ಹಲ್ಲುಗಳು ಬರುವಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ನೋವು ಇರುತ್ತೆ. ಮತ್ತು ಲವಂಗ ಇಟ್ಕೊಳ್ಳಿ, ಕೊಬ್ಬರಿ ಅಗಿರಿ ಅಂತೆಲ್ಲ ಹೇಳ್ತಾರೆ. ಇವೆಲ್ಲ ರೆಮಿಡೀಸ್ ವರ್ಕೌಟ್ ಆಗ್ತದ ಅಂತ? ನೋಡಿ, ದವಡೆ ಹಲ್ಲು ಎಲ್ಲಾ ದವಡೆ ಹಲ್ಲು ಅಲ್ಲ, ಕಡೆ ಹಲ್ಲು. ಅದು ಸಾಧಾರಣ 17 ವರ್ಷ ನಂತರ ಬರುವಂತದ್ದು. ವಿಸ್ಡಮ್ ಟೂತ್, ವಿವೇಕದ ಹಲ್ಲು, ಬುದ್ಧಿ ಹಲ್ಲು ಅಂತ ಹೇಳ್ತಾರೆ. ಸಾಮಾನ್ಯ ಅಂದ್ರೆ ಯುವಕ ಯೋಧರು ಮೆಚ್ಯೂರ್ ಆಗುವಾಗ ಬರುವಂತ, ಆ ಏಜ್ ಅಲ್ಲಿ ಬರುವಂತ ಹಲ್ಲುಗಳು. ಬೇರೆ ಬೇರೆ ಸೀಕ್ವೆನ್ಸ್ ಇದೆ. 6 ವರ್ಷಕ್ಕೆ, 7 ವರ್ಷಕ್ಕೆ, ಮತ್ತೆ 8 ವರ್ಷಕ್ಕೆ, 9 ವರ್ಷಕ್ಕೆ ಹೀಗೆ ಬರುವಂತ ಹಲ್ಲುಗಳಿವೆ. ಒಂದು ಕೊನೆಗೆ ಬರುವಂತದ್ದು ಅದು ಥರ್ಡ್ ಮೋಲಾರ್ಸ್ 3 ಮೋಲಾರ್ಸ್ ಇದೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಆ ಥರ್ಡ್ ಮೋಲಾರ್ ಬಂದಾಗ ಅದು ಬರುವಾಗ ಕಾರ್ನರ್ ಆಫ್ ದ ಮೌತ್, ನಮ್ಮ ದವಡೆಯ ಮೂಲೆಯಲ್ಲಿ ಬರುವುದರಿಂದ ಹೆಚ್ಚಾಗಿ ಅದಕ್ಕೆ ಲಾಸ್ಟ್ ಬರುವುದು, ಅದಕ್ಕೆ ಸ್ವಲ್ಪ ಜಾಗ ಇರುವುದಿಲ್ಲ. ಅದು ಏನೋ ನುಸುಳಿಕೊಂಡು ಆ ಕಡೆ ಈ ಕಡೆ ಬಂದು ಕೆಲವು ಅಡ್ಡ ಬರ್ತದೆ. ಸರಿಯಾಗಿ ದವಡೆ ಬೆಳವಣಿಗೆ ಆದ್ರೆ ಸರಿ ಬರುತ್ತೆ. ಇಲ್ಲದೆ ಬಂದು ಅರ್ಧ ಬಂದಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಗ್ಯಾಪ್ ಅಲ್ಲಿ, ಫ್ಲಾಪ್ ಅಲ್ಲಿ ಫುಡ್ ಲಾಜ್ಮೆಂಟ್ ಆಗಿ ನಾವು ತಿಂದ ಆಹಾರ ಎಲ್ಲ ಸೇರಿಕೊಂಡು ಅಲ್ಲಿ ಅದು ಕೊಳುತು ಸರಿ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ, ಇನ್ಫೆಕ್ಷನ್ ಆಗಿ ನೋವು ಬರ್ತಾ ಇರ್ತದೆ. ಮತ್ತೆ ಅಲ್ಲಿ ಸ್ವಲ್ಪ ಊದುವಾಗ ಮೇಲಿನ ಹಲ್ಲೆ ಅಲ್ಲಿಗೆ ತಾಗಿ ನೋವು ಬರ್ತಾ ಇರ್ತದೆ. ಸಾಮಾನ್ಯವಾಗಿ ವಿಸ್ಟಮ್ ಟೂತ್ ಅಂದ್ರೆ ಈಗ ನಮ್ಮ ದೇಹದಲ್ಲಿರುವಂತ ಎಲ್ಲ ವೆಸ್ಟಿಜಿಯಲ್ ಆರ್ಗನ್ ಅಂತ ಇರ್ತದೆ. ಅದರಿಂದಾಗಿ ಅದು ಅಗತ್ಯ ಇಲ್ಲದ ಹಲ್ಲು, ಅದನ್ನು ತೆಗೆದು ಬಿಟ್ರೆ ಪ್ರಾಬ್ಲಮ್. ತುಂಬಾ ಜನ ಹೇಳ್ತಾರೆ ಅದು ಲಕ್ ತರುವಂತಹ ಹಲ್ಲು, ಅದನ್ನ ತೆಗಿಸ್ಬಿಟ್ರೆ ಸಮಸ್ಯೆ ಆಗ್ಬಿಡತ್ತೆ. ನಂಬಿಕೆ ಅಷ್ಟೇ ಹೊರತು, ಅದೆಲ್ಲ ನಂಬಿಕೆ. ಅದು ಬೇರೆ ಬೇರೆ ಕೆಲವು ಅಲ್ಲಿ ಬ್ಲಾಕ್ ಡಾಟ್ ಇದ್ರೆ ಲಕ್ ಅಥವಾ ಬೇರೆ ಬೇರೆ ಹೇಳ್ತಾರೆ, ಅದನ್ನು ಕೂಡ ಹೇಳ್ಬೋದು ಹೊರತು ವೈಜ್ಞಾನಿಕವಾಗಿ ನಾವೇನು ಅದನ್ನು ನಂಬುದು ನಂಬಿಕೆಸ್ತರಿಗೆ ಓಕೆ. ಆದ್ರೆ ಆ ಲಕ್ಕೆ ಅಂತ ಅದನ್ನ ಬಿಟ್ಟು ಅಲ್ಲಿ ಪುನಃ ಇನ್ಫೆಕ್ಷನ್ ಆಗಿ ಕಾರ್ನರ್ ಅಲ್ಲಿ, ಮೌತ್ ಕಾರ್ನರ್ ಅಲ್ಲಿ ಓರಲ್ ಕ್ಯಾನ್ಸರ್ ಜಾಸ್ತಿ ಬರುವುದೇ ಆ ಕಾರ್ನರ್. ನನಗೆ ಲಕ್ ಹಲ್ಲು ಬೇಕು ಅಂತ ಅಲ್ಲಿ ಉಳಿಸ್ಕೊಂಡು ಅದು ಇನ್ಫೆಕ್ಷನ್ ಆಗಿ ಕ್ಯಾವಿಟಿ ಆಗಿ ಒಂದಷ್ಟು ಆ ಲಕ್ಕಿಂದಾಗಿ ಅವನ ಜೀವ ಕ್ಯಾಪಾರ ಆಗಬಹುದು. ಕ್ಯಾನ್ಸರ್ ಆಗುವುದೇ ಆ ಓರಲ್ ಕ್ಯಾನ್ಸರ್, ಸಬ್ಮ್ಯೂಕಸ್ ಸ್ಕ್ವೇಮಸ್ ಕಾರ್ಸಿನೋಮ್ ಅಂತ, ಮತ್ತೆ ಈ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಆಗ್ತದೆ. ಅದೇ ಒಂದು ದಪ್ಪ ಆಗುದು, ಚರ್ಮ ದಪ್ಪ ಆಗುದು, ಅದೆಲ್ಲ ಈ ಬಾಯಿಯ ಆರೋಗ್ಯ ಸರಿ ಇರುತ್ತೆ. ಮತ್ತೆ ದುಶ್ಚಟದಿಂದ ಕೂಡ ಬರ್ತದೆ, ಪಾಂಚುವಿಂಗ್ ಎಲ್ಲ ಬರ್ತದೆ. ಹೆಚ್ಚಾಗಿ ಪಾಂಚಿವರ್ಸ್ ಕೂಡ ಅವರು ಪಾಂಚಿವ್ ಮಾಡುವಾಗ, ಅದನ್ನ ತಿನ್ನುವಾಗ ಕೊನೆ ಭಾಗದಲ್ಲಿ ಇಟ್ಕೊಳ್ತಾರೆ, ಕೆಲವು ಎದುರುಗಡೆ ಇಟ್ಕೊಳ್ತಾರೆ. ಅದರಿಂದಾಗಿ ಕೂಡ ಅದು ತೊಂದರೆ ಆಗ್ತದೆ. ಖಂಡಿತ ಆ ಕೊನೆ ಹಲ್ಲು ಸಂಪೂರ್ಣವಾಗಿ
ಬಾಯಿಯಲ್ಲಿ ಬರದಿದ್ರೆ ಓಕೆ. ಒಳಗೆ ಇದ್ರೆ ಅದನ್ನ ತೆಗಿಬೇಕಂದ್ರೆ ಅಡ್ಡಿ ಇಲ್ಲ. ಸಂಪೂರ್ಣವಾಗಿ ಅದು ಇರಪ್ಟ್ ಆಗಿದ್ರೆ ಅದು ಕೂಡ ತೊಂದರೆ ಇಲ್ಲ. ಅರ್ಧ ಬಂದು ಸಿಕ್ಕಾಕೊಂಡಾಗ ಅಲ್ಲಿ ಇನ್ಫೆಕ್ಷನ್ ಆದ ಹಲ್ಲನ್ನು ತೆಗಿಲೇಬೇಕು. ತೆಗೆಯದಿದ್ರೆ ಅದು ಪ್ರಾಬ್ಲಮ್. ಓಕೆ ಸರ್, ಹಲ್ಲು ವೈಟ್ ಕಾಣಿಸ್ಬೇಕು, ಫಳಫಳ ಅಂತ ಹೊಳಿಬೇಕು, ಮಾಧುರಿ ದೀಕ್ಷಿತ್ ತರ ಕಾಣಬೇಕು ಹಲ್ಲು ಅನ್ನೋ ತುಂಬಾ ಜನಕ್ಕೆ ಕನಸಿರುತ್ತೆ. ಅದ್ ಹೇಗೆ ಸರ್? ಎಲ್ರಿಗೂ ಮನಸ್ಸಿದೆ ಹಲ್ಲು ಶುಭ್ರವಾಗಿರ್ಬೇಕು, ವೈಟ್ ಇರ್ಬೇಕು, ನನ್ನ ಚರ್ಮದ ಬಣ್ಣ ವೈಟ್ ಇರ್ಬೇಕು, ನಾನು ಎತ್ತರವಾಗಿರ್ಬೇಕು, ಒಳ್ಳೆ ಫಿಗರ್ ಬೇಕು, ಎಲ್ಲ ಕನಸಿರ್ತದೆ. ಆದ್ರೆ ಅದು ಎಲ್ರಿಗೆ ಆಗುದಿಲ್ಲ. ಮತ್ತೆ ನಮ್ಮ ಚರ್ಮದ ಕಣ್ಣ ಕಲರ್ ಹೇಗೆ ಬೇರೆ ಬೇರೆ, ಗೋಧಿ ಬಣ್ಣ ಬ್ಲಾಕ್ ಇರ್ತದೆ, ವೈಟ್ ಇರ್ತದೆ, ಅದು ಅನುವಂಶಿಕವಾಗಿ ಹಲ್ಲಿನ ಎನಾಮಲ್ ಕಲರ್ ಕೂಡ ಒಬ್ಬೊಬ್ಬರಿಗೆ ವ್ಯತ್ಯಾಸ ಇರ್ತದೆ. ಕೆಲವು ಬ್ಲೂ ಇಶ್ ಇರ್ತದೆ, ವೈಟ್ ಇಶ್ ಇರ್ತದೆ, ಯೆಲ್ಲೋ ಇಶ್ ಇರ್ತದೆ. ಆ ಯೆಲ್ಲೋ ಇಶ್ ಅಂದ್ರೆ ಅದು ಅಬ್ನಾರ್ಮಲ್ ಅಂತಲ್ಲ, ಅದು ಶೇಡ್ ಹಾಗೆ. ಪಾಂಚೂಯಿಂಗ್ ಇಂದ, ಈ ತಂಬಾಕು ಸೇವನೆಯಿಂದ ಮತ್ತೆ ಈ ಎಲ್ಲ ಬೀಡ ತಿನ್ನುವುದರಿಂದ ಎಲ್ಲೋ ಆಗುದು, ಅದು ಅವರು ಮಾಡಿಕೊಂಡ ಅಪರಾಧದಿಂದ ಎಲ್ಲೋ ಹಳದಿ ಆಗುದು. ಅವರ ಅಭ್ಯಾಸದಿಂದ ದುರಭ್ಯಾಸದಿಂದ ಹಳದಿ ಆಗುದು ಹೊರತು ಅದು ನೈಜವಾದ ಹಲ್ಲಲ್ಲ. ಕೆಲವು ಹಳದಿ ಹುಟ್ಟುವಾಗಲೇ ಕೆಲವು ಕಲರ್ ಇರ್ತದೆ, ಅದರಿಂದ ಏನಿಲ್ಲ, ತೊಂದರೆ ಇಲ್ಲ. ಶುಭ್ರವಾಗಿ ಶುಚಿಯಾಗಿದ್ರೆ ಆಯ್ತಷ್ಟೇ. ಅದನ್ನು ಬೇರೆ ಏನೋ ಸ್ಕೇಲಿಂಗ್ ವಿಧಾನ ಮುಖಾಂತರ ಬೇರೆ ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲು ಒಟ್ಟು ಒಸಡು ಮತ್ತೆ ಹಲ್ಲು ಶುಚಿಯಾಗಿದ್ರೆ, ಅಲ್ಲಿ ಬ್ಲೀಡಿಂಗ್ ಇಲ್ಲದೆ, ರಕ್ತಸ್ರಾವ ಇಲ್ಲದೆ, ಬಾಯಿಯ ದುರ್ವಾಸನೆ ಇಲ್ಲದೆ, ಬಾಯಿಯಲ್ಲಿ ಅದು ಹಲ್ಲಿನಲ್ಲಿ ತೂತು ಇಲ್ಲದೆ ಸರಿಯಾಗಿದ್ರೆ ಕಲರ್ ಏನು ಡಸಂಟ್ ಮ್ಯಾಟರ್. ಮತ್ತೆ ನಮ್ಮ ಚರ್ಮದ ಕಣ್ಣು ಈಗ ಬೇರೆ ಬೇರೆ ಈ ಚರ್ಮದ ಕಣ್ಣು ಬಣ್ಣ ವೈಟ್ ಆಗ್ಬೇಕಂತ ಹೇಳಿ ಫೇರ್ ಅಂಡ್ ಲವ್ಲಿ ಎಷ್ಟೋ ವರ್ಷದಿಂದ ಈಗ ಫೇರ್ ಅಂಡ್ ಲವ್ಲಿ ಯೂಸ್ ಮಾಡಿ ಆಗುದಿದ್ರೆ ಯಾರು ಈಗ ಬ್ಲಾಕ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಹಾಗೆ ಅದೇ ನಮ್ಮ ಬಣ್ಣ ಅದು ನೈಜವಾಗಿ ಬರುವಂತ ಮೆಲನಿನ್ ಪಿಗ್ಮೆಂಟ್ ಸರ್ಟನ್ ಪರ್ಸೆಂಟೇಜ್ ಇರ್ತದೆ. ಅದು ಇಂಡಿಯನ್ಸ್ ಕಲರ್ ಹೀಗೆ, ಯುರೋಪಿಯನ್ಸ್ ಕಲರ್ ಹೀಗೆ, ನೀಗ್ರೋಸ್ ಕಲರ್ ಹೇಗೆ ಉಂಟು ನೋಡಿ. ಹಾಗೆಂತ ವೈಟ್ನಿಂಗ್ ಆಗುದಿದ್ರೆ ಅವರೆಲ್ಲ ವೈಟ್ ಆಗ್ಬೇಕಿತ್ತು. ಹಾಗೆ ಅಷ್ಟೇ. ಸರ್, ಕೆಲವರು ಹೇಳ್ತಾರೆ ಉಪ್ಪಿಂದ ಹಲ್ಲುಚ್ಚಿದ್ರೆ ಚೆನ್ನಾಗಿರತ್ತೆ, ಚಾರ್ಕೋಲ್ ಇಂದ ಹಲ್ಲುಚ್ಚಿದ್ರೆ ತುಂಬಾ ಕ್ಲೀನ್ ಆಗಿರುತ್ತೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇರ್ತಾರೆ. ಉಪ್ಪು ಹೌದು, ಉಪ್ಪಲ್ಲಿ ಸೋಡಿಯಂ ಕ್ಲೋರೈಡ್, ಉಪ್ಪು ನಮ್ಮ ಲವಣಾಂಶ. ನಮ್ಮ ದೇಹದಲ್ಲಿ ಈಗ ಶುಗರ್, ಗ್ಲೂಕೋಸ್ ಎಷ್ಟು ಪರ್ಸೆಂಟೇಜ್ ಉಂಟು, ಪೊಟ್ಯಾಷಿಯಂ, ಸೋಡಿಯಂ ಕ್ಲೋರೈಡ್ ಅಂದ್ರೆ ಉಪ್ಪು, ಅದು ಇಂತಿಷ್ಟು ಪರ್ಸೆಂಟೇಜ್ ಬೇಕಾಗ್ತದೆ. ಹಾಗೆ ಉಪ್ಪಿನ ದ್ರಾವಣದಿಂದ ಅಂದ್ರೆ ಉಪ್ಪಿನ ನೀರಿಂದ ಬಾಯಿ ಮುಕ್ಕಳಿಸು ಕೂಡ ಆರೋಗ್ಯಕ್ಕೆ ಒಳ್ಳೇದು, ಒಳ್ಳೆ ಮೌತ್. ಉಪ್ಪಿನಿಂದ ತೊಳೆದ್ರು ಕೂಡ ಒಳ್ಳೇದು, ಅದೇನೇ ಒಳ್ಳೇದು ಅದು. ಆದ್ರೆ ಬರೇ ಉಪ್ಪಿನಿಂದ ತೊಳೆದ್ರೆ ಎಲ್ಲ ಕಡೆ ಕ್ಲೀನ್ ಮಾಡ್ಲಿಕ್ಕೆ ಅದು ಸರಿಯಾಗಿ ಹೋಗಲ್ಲ. ಆದ್ರೆ ಬಾಯಿ ಆರೋಗ್ಯಕ್ಕೆ ಉಪ್ಪಿನ ಲವಣಾಂಶ ಒಳ್ಳೇದು. ದಂತ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಇನ್ನಷ್ಟು ಪೊಲಿಟಿಕ್ಸ್ ವಿಚಾರಗಳನ್ನು ಕೂಡ ನಾವು ಮಾತಾಡ್ತಾ ಹೋಗೋಣ. ಯಾಕೆ ಅಂತಂದ್ರೆ ಡಾಕ್ಟರ್ ನೆಕ್ಸ್ಟ್ MLA ಕೂಡ ಆಗುವಂತಹ ಸಾಧ್ಯತೆಗಳಿದೆ, ಅದನ್ನ ಅಲ್ಲಗೆಳೆಯುವಂತಿಲ್ಲ. ಸೊ ಹಾಗಿದ್ರೆ ಬನ್ನಿ ಪೊಲಿಟಿಕಲ್ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಸರ್, ಡಾಕ್ಟರ್ ಆಗಿರುವಂತವ್ರು ಒಳ್ಳೆ ಸಂಬಳ ಇರ್ತದೆ, ದುಡ್ಡು ಚೆನ್ನಾಗಿ ಬರ್ತದೆ, ಮತ್ತು ಆರಾಮಾಗಿ ಫ್ಯಾಮಿಲಿ ಜೊತೆ ಸಮಯ ಕಳಿಬಹುದು. ಈ ರಾಜಕೀಯದ ತಲೆನೋವು ಯಾಕೆ ಅಂತ? ರಾಜಕೀಯ ಅನ್ನೋದಕ್ಕಿಂತಲೂ ಒಂದು ರೀತಿಯಲ್ಲಿ ಸಮಾಜಮುಖಿ ಚಿಂತನೆ ಅಂತ ನಾನು ಭಾವಿಸಿದ್ದೇನೆ. ರಾಜಕೀಯ ಕ್ಷೇತ್ರ ಒಂದು ಸಮಾಜ ಸೇವೆಯ ಒಂದು ಕ್ಷೇತ್ರವನ್ನು ಆಗಿ ಆಯ್ಕೆ ಮಾಡಿಕೊಂಡವ ನಾನು. ಸಣ್ಣದಿಂದ್ರೆ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅನ್ನುವ ರೀತಿಯಲ್ಲಿ ನಮ್ಮ ಭಾಗದಲ್ಲಿ, ನಾನು ಬಂಟ್ವಾಳ ತಾಲೂಕಿನ ಉಳಿ ಕಕ್ಕೆಪದವು ಆ ಭಾಗದಲ್ಲಿ ಹುಟ್ಟಿ ಬೆಳೆದ ತೀರಾ ಗ್ರಾಮೀಣ ಸೊಗಡಿನ ಒಂದು ರೀತಿಯಲ್ಲಿ ಮುಗ್ಧ ಜನರ ಒಂದು ರೀತಿ ಅನ್ಯೋನ್ಯತೆಯಿಂದ ಬಾರುವ ಸಾಮರಸ್ಯದ ಸೌಹಾರ್ದತೆಯ ಒಂದು ಊರು ನಮ್ಮ ಊರು. ಆ ಭಾಗ ತೀರಾ ಗ್ರಾಮೀಣ ಪ್ರದೇಶ, ಕೃಷಿಯನ್ನು ಅವಲಂಬಿಸಿರುವಂತಹ ಎಲ್ಲ ಆ ಭಾಗದ ಜನರು ನಾವೇ ಆಗಿದ್ದೇವೆ. ಪ್ರಾಥಮಿಕ ಶಿಕ್ಷಣ ನಡುಮುಗರು, ಅಜಿಲಮುಗರು ಅನ್ನುವ ಒಂದು ದೊಡ್ಡ ದರ್ಗಾ ಮತ್ತೆ ಆ ಕಡೆಯಿಂದ ಕಡೆ ಶಿವಾಲಯ, ನರಸಿಂಹ ದೇವಸ್ಥಾನದ ಆ ಭಾಗದ ಅಲ್ಲಿರುವಂತ ಶಾಲೆ, ಅಲ್ಲಿ 1ನೇಯಿಂದ 4ನೇವರೆಗೆ ನಾನು ಕಲಿತವ. ಆನಂತರ ಕಕ್ಕೆಬದವು ಶಾಲೆ ಎಲ್ಲ, ಅಲ್ಲಿ ಪ್ರಾಥಮಿಕ ಶಾಲೆ ಎಲ್ಲ ನಾನು ಗ್ರಾಮೀಣ ಪ್ರದೇಶದ. ಶಾಲೆಗೆ ಅಜಿಲಮುಗರು ಅಲ್ಲಿ ಉತ್ಸವ ಅಂದ್ರೆ ಊರು ಸಂದರ್ಭ ಕೂಡ ನಮ್ಗೆ ರಜೆ ಇತ್ತು. ಎಲ್ಲರೂ ನಾವು ಕ್ಲಾಸ್ಮೇಟ್ಸ್ ಎಲ್ಲ ಅಲ್ಲಿಗೆ ಹೋಗಿ ನಾವು ಅಲ್ಲಿ ಹೋಗಿ ಬರ್ತಿದ್ವಿ. ಅಲ್ಲಿ ಒಂದು ಕೊಡುವಂತ ಒಂದು ಪ್ರಸಾದ ನಮ್ಗೆ ಬಹಳ ಇಷ್ಟವಿತ್ತು. ಸಣ್ಣದಿರುವಾಗ ಯಾವ ಮಕ್ಕಳಿಗೆ ಆ ಪ್ರಸಾದ ತಿನ್ನುವುದನ್ನು ಬಹಳ ಇಷ್ಟ. ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆ ಪ್ರಸಾದ ಜೊತೆಗೆ ಒಂದು ರೀತಿಯಲ್ಲಿ ಭಾವನಾತ್ಮಕ ಸಂಬಂಧ. ಹಾಗೆ ಕಡೆ ಶಿವಾಲಯ ಉತ್ಸವ, ಜಾತ್ರೋತ್ಸವ ಸಂದರ್ಭ ಕೂಡ ಎಲ್ಲರೂ
ನಾವು ಹೋಗ್ತಿದ್ದೇವೆ. ಅಲ್ಲಿ ಗಣೇಶ, ರಮೇಶ, ರಾಮ, ರಹೀಮ ಅಥವಾ ಅಬ್ದುಲ್ಲಾ, ಸಲೀಮು, ರಾಬರ್ಟ್, ಮೆಲ್ವಿನ್ ಅಂತೆಲ್ಲ ಎಲ್ಲ ಒಟ್ಟಿಗೆ ಹೋಗುದು. ಆ ರೀತಿಯ ಬಾಂಧವ್ಯ ನಮ್ಮ ಶಿಕ್ಷಕರು ಕೊಟ್ಟಿದ್ರು, ನಮ್ಮ ಆ ಭಾಗದ ಜನರು, ನಮ್ಮ ಹೆತ್ತವರು ಕೊಟ್ಟಿದ್ರು. ಅದನ್ನು ಈಗಿನ ಮಕ್ಕಳಿಗೆ ಅದು ಹೇಳಿದ್ರೆ ಅದು ಹೀಗೂ ಇತ್ತೆ ಅನ್ನುವ ರೀತಿಯಲ್ಲಿ ಭಾವಿಸ್ಬೋದು. ಸ್ನೇಹಿತರ ಹೆಸರು, ಈಗ ಸ್ನೇಹಿತರ ಹೆಸರು ಬಂದ್ರೆ ಅವ ಸ್ನೇಹಿತ ರಾಬರ್ಟ್ ಅಂದ್ರೆ ನನ್ನ ಸ್ನೇಹಿತ ಅಂತಷ್ಟೇ ಅವನ ಹೆಸರು, ಅಥವಾ ಆ ಹೆಸರಿಂದ ಅವನ ಧರ್ಮವ, ಅವನ ಮತವ, ಎಲ್ಲಿಂದ ಏನು ಅದ್ರ ಬಗ್ಗೆ ನಮ್ಗೆ ಚಿಂತನೆ ಸ್ನೇಹಿತ. ಹಾಗೆ ಅಬ್ದುಲ್ಲಾ ಆಗ್ಲಿ, ಸಲೀಂ ಆಗ್ಲಿ ಅದು ನನ್ನ ಸ್ನೇಹಿತ. ಆ ಸಂದರ್ಭದಲ್ಲಿ ಎಲ್ಲ ಶಾಲೆಯಲ್ಲಿ ಬಹುಶಃ ಇತ್ತು. ಶನಿವಾರ ಮಧ್ಯಾಹ್ನ ನಂತರ ಒಂದು ರೀತಿಯ ಭಜನಾ ಸಂಕೀರ್ತನೆ ಇತ್ತು. ಭಜನೆ ಶನಿವಾರ ಮಧ್ಯಾಹ್ನ ನಂತರ ಎಲ್ಲ ಆಗಿ ಕೂತ್ಕೊಂಡು ಭಜನೆ ಹೇಳುವಂತ, ಅವಾಗ ಎಲ್ಲರೂ ಸೇರಿ ಭಜನೆ ಮಾಡುವಂತದ್ದು ಇತ್ತು. ಬಹಳ ಒಳ್ಳೆಯ ಭಜನೆ ಮಾಡುವಂತ ಒಬ್ಬ ಯೂಸುಫ್ ಅಂತ ಒಬ್ಬ ಹುಡುಗ, ಬಹಳ ಒಳ್ಳೆ ರೀತಿಯ ಭಜನೆ ಆದ ಸಂಗೀತ, ಒಳ್ಳೆ ಹಾಡುಗಾರ, ಜೊತೆಗೆ ಭಜನೆ ಕೂಡ ಹೇಳ್ತಿದ್ದ. ಹಾಗೆ ನಮ್ಮ ರಂಗಯ್ಯ ಮಾಸ್ಟರ್ ಇದ್ದಾರೆ, ನನ್ನ ಪಾಠಶಾಲೆಯ ಮೊದಲ ಗುರು ರಂಗಯ್ಯ ಮಾಸ್ಟರ್. ಅವರು ಮಹಾಭಾರತದ ಒಂದು ಯಕ್ಷಗಾನ ಸಣ್ಣ ಮಕ್ಕಳಿಗೆ ನಾವೆಲ್ಲ ಮಾಡ್ತಿದ್ವಿ. ಅದ್ರಲ್ಲಿ ನಮ್ಮಲ್ಲಿ ಅಬ್ದುಲ್ಲಾನ ಒಂದು ಈ ಭೀಮನ ಪಾತ್ರ ಈಗಲೂ ನಮ್ಗೆ ಕಣ್ಣಿಗೆ ಕಟ್ಟಿದಾಗಿತ್ತು. ನಾವೆಲ್ಲ ಆ ರೀತಿಯಲ್ಲಿ ಬೆಳೆದವು. ಆ ರೀತಿಯಲ್ಲಿ ಶಾಲೆಯಲ್ಲಿ, ಪರಿಸರದಲ್ಲಿ ಸಾಮಾಜಿಕವಾಗಿ ಬೆಳೆದ್ರಿಂದ ನಮ್ಗೆ ಒಂದು ಎಲ್ಲ ಈ ರೀತಿಯ ಒಂದು ಬಾಂಧವ್ಯ ಇತ್ತು. ಅದನ್ನು ಈಗಲೂ ನಾನು ಮುಂದಕ್ಕೂ ಬಯಸಬೇಕಾದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಸಮಾಜದಲ್ಲಿ ನಾವು ಒತ್ತು ಕೊಡ್ಬೇಕಾದ್ರೆ, ಬರೇ ನಾನು ಕ್ಲಿನಿಕಲ್ ಇದ್ದುಕೊಂಡು ಅಲ್ಲಿ ನನ್ನ ಚಿಕಿತ್ಸೆ ಮಾಡಿಕೊಂಡು ಕ್ಲಿನಿಕ್ ಇಂದ ಮನೆಯಿಂದ ಕೆನೆಗೆ ಒಂದು ರೀತಿಯಲ್ಲಿ ಯಾಂತ್ರಿಕ ಬದುಕು. ಚಿಕಿತ್ಸೆ ಮಾಡ್ತೇವೆ, ಸಮಾಜ ಸೇವೆ ಖಂಡಿತ ಮಾಡ್ತೇವೆ. ಕೆಲವರಿಗೆ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾನೆ, ಸಬ್ಸಿಡೈಡ್ ಟ್ರೀಟ್ಮೆಂಟ್ ಕೊಡ್ತೇನೆ, ಅದೆಲ್ಲ ಮಾಡ್ತೇವೆ. ಅದು ಅದಕ್ಕೆ ಒಂದು ಲಿಮಿಟ್ ಉಂಟು, ಇಷ್ಟೇ ಜನರಿಗೆ ಕೊಡ್ಬೋದು, ಇಂಥವರಿಗೆ ಕೊಡ್ಬೋದು. ಅದಕ್ಕೆ ಸ್ವಲ್ಪ ಹೆಚ್ಚುವರಿಯಾಗಿ ನಮ್ಗೆ ಸಾಧ್ಯವಾಗಬಹುದಾದ್ರೆ ಇಂಥ ಸಾಮಾಜಿಕವಾಗಿ ತೊಡಗಿಸ್ಕೊಂಡು ರೋಟರಿ ಲಯನ್ಸ್, ರೋಟರಿ JC ಇಂಥದ್ದಲ್ಲಿ ಕೂಡ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ರಾಜಕೀಯವಾಗಿ ತೊಡಗಿಸ್ಕೊಂಡು ಆ ಸಂಘಟನೆಗೆ ಹೆಚ್ಚು ಶಕ್ತಿ ಇದೆ, ಖಂಡಿತ ಅದು ಇದೆ. ಯಾಕಂದ್ರೆ ಆ ಶಕ್ತಿಯಿಂದ ಸರ್ಕಾರ ರಚನೆ ಆದಾಗ ನಾವು ಕಾನೂನು ರಚನೆ ಮಾಡ್ತೇವೆ, ಬೇರೆ ಬೇರೆ ವಿಚಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ನನ್ನ ಸ್ನೇಹಿತರ ಒತ್ತಾಸೆಯೊಂದಿಗೆ, ಮುಖ್ಯವಾಗಿ ಈ ಭಾಗದ ಆಗಿನ ಶಾಸಕರಾಗಿದ್ದ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರ ಒತ್ತಾಸೆಯೊಂದಿಗೆ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಆಯ್ಕೆಯಾದೆ. ನನ್ನ ಒಂದು ಸಂಪೂರ್ಣ ಅವಧಿಯನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಸರ್, ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಹೆಸರು ಕೂಡ ಹೋಗಿತ್ತು ದೊಡ್ಡವ್ರ ತನಕ ಅನ್ನುವಂತ ಮಾತಿದೆ, ತಮ್ಮದು ಮತ್ತು ಶಕುಂತಲಾ ಶೆಟ್ಟಿ ಅವ್ರದ್ದು ಹಾಗೂ ಅಶೋಕ್ ಕುಮಾರ್ ರೈ ಅವ್ರದ್ದು. ಯಾಕೆ ತಮಗೆ ಟಿಕೆಟ್ ಮಿಸ್ ಆಯಿತು? ಅಲ್ಲ, ಅದು 3 ಹೆಸರು ಖಂಡಿತ ಹೋಗಿ 14 ಜನ ಆಕಾಂಕ್ಷಿಗಳಾಗಿದ್ದೀವಿ ಈ ಕ್ಷೇತ್ರಕ್ಕೆ. 14 ಜನ ಆಕಾಂಕ್ಷಿಗಳಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ಕೊನೆಗೆ ಎಲ್ಲಾ ರೀತಿಯಲ್ಲೇ ವರಿಷ್ಠರು ಅದನ್ನು ಫಿಲ್ಟರ್ ಮಾಡಿ ಎಲ್ಲಾ ಆಂಗಲ್ ಅಲ್ಲೇ ಥಿಂಕ್ ಮಾಡೋ 3 ಜನ, ಶಕುಂತಲಾ ಶೆಟ್ಟಿ ಅವರು, ಅಶೋಕ್ ಕುಮಾರ್ ಅವರು, ನನ್ನ ಹೆಸರು AICCಗೆ ಹೋಗಿತ್ತು. ಖಂಡಿತ ವರಿಷ್ಠರಿಗೆ ಬೇರೆ ಬೇರೆ ರೀತಿಯ ಮಾನದಂಡಗಳು ಎಲ್ಲ ತುಲನೆ ಮಾಡುವಾಗ ಅಶೋಕ್ ರೈ ಅವರು ಸಮರ್ಥರು ಅಂತ ಆಯ್ತು, ಅವರನ್ನು ಆಯ್ಕೆ ಮಾಡಿದ್ರು. ಖಂಡಿತವಾಗಿ ಯಾರನ್ನು ಹೈಕಮಾಂಡ್ ಆಯ್ಕೆ ಮಾಡಿದ ಅವರಿಗೆ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ನಾನು ಬ್ಲಾಕ್ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ಓರ್ವ ಶಾಸಕನನ್ನು ನಮ್ಮ ಕ್ಷೇತ್ರಕ್ಕೆ ಕೆಲ ಕಾಲ ನಂತರ ತಂದುಕೊಟ್ಟಂತಹ ಸಂತೃಪ್ತಿ ನಮಗೆ ಇದೆ. ನಮ್ಮ ಸಿದ್ಧಾಂತಕ್ಕೆ ಒಪ್ಪುವಂತ ಒಬ್ಬ ಶಾಸಕರು ಬಂದಿದ್ದಾರೆ ಅಂತ ನಮ್ಗೆ ತೃಪ್ತಿ ಇದೆ. ಓಕೆ ಸರ್, ಯಾವತ್ತೂ ಕೂಡ ನಾವು ಮಾಡುವಂತಹ ಕೆಲಸ ಅಥವಾ ನಾವು ಹಾಕುವಂತಹ ಎಫರ್ಟ್ ನಮಗೆ ರಿಟರ್ನ್ ಅಲ್ಲಿ ಏನಾದ್ರೂ ಕೊಡಬೇಕು ರಿಸಲ್ಟ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ನಿರೀಕ್ಷೆಗಳಿರುತ್ತೆ. ಈಗ ಅಶೋಕ್ ಕುಮಾರ್ ರೈ ಪುತ್ತೂರಲ್ಲಿ ನಿಂತಿದ್ದಾರೆ ಮತ್ತು ಅವರೇ ಕಂಟಿನ್ಯೂ ಇರ್ತಾರಂತೆ ಅಂತೆ ಕಂತೆಗಳು ಕೇಳಿ ಬರ್ತಾ ಇದೆ. ಪರ್ಯಾಯ ಕ್ಷೇತ್ರ ಏನಾದ್ರು ನೋಡ್ಕೊಂಡಿದ್ದೀರಾ? ಅಲ್ಲ, ರಾಜಕಾರಣದಲ್ಲಿ ಈಗ ನಾವು ಎಫರ್ಟ್ ಮಾಡಿದ ಕೊಡಿ ಇಮ್ಮಿಡಿಯೇಟ್ ಆಗಿ ನಮ್ಗೆ ಸಿಗ್ಬೇಕಂತಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ ಉಂಟು. ನೀನು ನಿನ್ನ ಕೆಲಸವನ್ನು ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇರು. ಅದು ಇವತ್ತಿಂದ ನಾಳೆಗೆ ಸಿಗ್ತದಂತ ಹೇಳಿಕೆ ಆಗುದಿಲ್ಲ, ನಾಡಿದ್ದು ಅಂತಲ್ಲ, ಅದು ಕೆಲ ಕಾಲ ನಂತರ ಸಿಗಲೂಬಹುದು. ಸಿಗದಿದ್ದು ಕೂಡ ನೀನು ಮಾಡುವ ಕೆಲಸದಲ್ಲಿ ತೃಪ್ತಿಯನ್ನು ಪಡೆದ್ರೆ ಅದೇ ದೊಡ್ಡ ಯಶಸ್ಸು. ನಿನ್ಗೆ ಇರುವಂತ ಆತ್ಮತೃಪ್ತಿ, ಇದರಲ್ಲಿ ನಾನಿದ್ದೇನೆ. ಖಂಡಿತ ಮಾಡಿದ ಕೆಲಸಕ್ಕೆ ಪ್ರತಿಫಲ ಸಿಗುವುದೇ ಆದ್ರೆ ಇಂದಲ್ಲ ನಾಳೆ ಒಂದಲ್ಲ ಒಂದು ದಿನ ಸಿಗಬಹುದು ಅನ್ನುವ ಒಂದು ನಿರೀಕ್ಷೆಯಲ್ಲಿ ಕೂಡ ನಾನಿದ್ದೇನೆ, ಆಶಾವಾದಿಯಾಗಿದ್ದೇನೆ. ಸರ್, ಬಿಲ್ಲವ ಸಮಾಜಕ್ಕೆ ಸೇರಿದಂತವ್ರು ತಾವು ಏನಾದ್ರೂ ಯೋಜನೆಗಳನ್ನ ಹಾಕೊಂಡಿದ್ದೀರಾ? ಇಂತಹ ಕೆಲಸಗಳನ್ನ ನನ್ನ ಸಮುದಾಯಕ್ಕೆ ಮಾಡಿಕೊಡ್ಬೇಕು, ನನ್ನ ಸಮುದಾಯಕ್ಕೆ ಇದರ ಅಗತ್ಯತೆ ಇದೆ ಅನ್ನುವಂತಹದ್ದು.
ನೋಡಿ, ನಾನು ಬಿಲ್ಲವ ಸಮಾಜದಲ್ಲಿ ಹುಟ್ಟಿದ್ದೇನೆ. ನನ್ನ ತಂದೆ ತಾಯಿ ಬಿಲ್ಲವರಾಗಿದ್ದು, ನಾನು ಬಿಲ್ಲವನಾಗಿ ಹುಟ್ಟಿದ್ದೇನೆ. ನಾವೇನು ಯಾವುದೇ ಸಮುದಾಯದಲ್ಲಿ ಯಾವ ಧರ್ಮದಲ್ಲಿ ಹುಟ್ಟುವುದು ಅರ್ಜಿ ಹಾಕಿ ನಾವು ಹುಟ್ಟುವುದಲ್ಲ. ಹುಟ್ಟಿದ್ದೇನೆ, ಈ ಸಮಾಜದಲ್ಲಿ ಹುಟ್ಟಿದ್ದೇನೆ ಅನ್ನುವ ರೀತಿಯಲ್ಲಿ ನನಗೆ ಸ್ವಾಭಿಮಾನ ಇದೆ, ಅಭಿಮಾನ ಇದೆ. ಹಾಗಂತೇಳಿ ನನ್ನ ಸಮುದಾಯದವರಿಗೆ ನಾನು ಕೆಲಸ ಮಾಡಬೇಕು ಅನ್ನುವ ಇರಾದೆಗಳು. ಯಾರು ನಮ್ಮ ದೇಶದ ಪ್ರಜೆಗಳು, ಅವರು ಅರ್ಹರು, ಅವರಿಗೆ ಬಡವರಿದ್ದಾರೆ, ನೊಂದವರಿದ್ದಾರೆ, ಶೋಷಿತರಿದ್ದಾರೆ, ದಮನಿತರಿದ್ದಾರೆ, ಯಾರು ಕೆಲವು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವರಿಗೆ ಅವಕಾಶಗಳನ್ನು ಕಲ್ಪಿಸಿ ಮುಖ್ಯವಾಹಿನಿಯಲ್ಲಿ ಅವರನ್ನು ಕೂಡ ನಾವು ಸೇರಿಸಿಕೊಂಡು ಜೊತೆಯಾಗಿ ಹೋಗ್ಬೇಕನ್ನುವ ಕನಸು ಮಾತ್ರ ಹೊರತು ನಮ್ಮವರನ್ನೇ ಬೆಳೆಸಬೇಕು, ನಮ್ಮವರನ್ನೇ ಮಾಡಬೇಕಂತ ಇಲ್ಲ. ಹಾಗಂತ ಹೇಳಿ ನಮ್ಮ ಸಮಾಜ ಕೂಡ ತೀರಾ ಹಿಂದುಳಿದ ಸಮಾಜವಾಗಿತ್ತು, ಮುಂದುವರಿತಾ ಇದೆ. ಬಿಲ್ಲವ ಸಮಾಜ, ಈಡಿಗ ಸಮಾಜ, ಹಾಗೆ ಹಿಂದುಳಿದ ವರ್ಗಕ್ಕೆ ಸೇರಿದ ಸಮಾಜ, ಹಲವಾರು ಸಮಾಜಗಳಿವೆ ಹಿಂದುಳಿದ ವರ್ಗ. ಈಗ ಇಲ್ಲಿ ಕುಲಾಲ ಸಮಾಜ, ಗಟ್ಟಿಯ ಸಮಾಜ ಆಗ್ಲಿ, ಅಥವಾ ಹಾಗೆ ಕುಂಬಾರ ಸಮಾಜ, ಇವೆಲ್ಲ ಬೇರೆ ಬೇರೆ ಸಣ್ಣ ಸಮಾಜಗಳು ಹಿಂದುಳಿದ ವರ್ಗದವರು ಇದೆ. ನಮ್ಮ ಸಮಾಜ ಕೂಡ ಹಿಂದುಳಿದ ವರ್ಗ ಸೇರಿದೆ. ನನಗೆ ಈ ಜಾತೀಯತೆಯ ಏನು ಈ ಎಲ್ಲ ಅನುಭವಗಳು ನನ್ನ ಚಿಕಿತ್ಸಾಲಯ ಹಾಕುವವರೆಗೆ ನನಗೆ ಏನು ಬರಲಿಲ್ಲ. ನಾನು ಎಜುಕೇಶನ್ ಆಯಿತು, ವಿದ್ಯಾಭ್ಯಾಸ ಆಯಿತು. ನಾನು ನನ್ನ BDS ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅನ್ನು STM ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಧಾರವಾಡದಲ್ಲಿ ಮಾಡಿದ್ದೆ. ಅಲ್ಲಿ ಮುಗಿಸಿ ಊರಿಗೆ ಬಂದು 1995ರಲ್ಲಿ ಇಲ್ಲಿ ನನ್ನ ಮಾತೃಶ್ರೀಯ ನಾಮಾಂಕಿತ ಗಿರಿಜಾ ನನ್ನ ತಾಯಿ ಹೆಸರು. ಇತ್ತೀಚೆಗೆ ಅವರು ತೀರ್ಕೊಂಡ್ರು, 3 ತಿಂಗಳ ಹಿಂದೆ ತೀರ್ಕೊಂಡ್ರು. ಅವರ ಹೆಸರಲ್ಲಿ ನಾನು ಇಲ್ಲಿ ಚಿಕಿತ್ಸಾಲಯ ಮಾಡಿದ್ದು. ಮಾಡಿದ ನಂತರ ನಾನು ನನ್ನ ಕ್ಲಿನಿಕ್ಕಿಗೆ ಫೋಕಸ್ ಮಾಡ್ತಿದ್ದೆ. ಅಂದ್ರೆ ನನಗೇನು ನನ್ನ ತಂದೆ ಡಾಕ್ಟರ್ ಅಲ್ಲ, ಅಥವಾ ನನ್ನ ಪೂರ್ವಜರು ಯಾರು ಡಾಕ್ಟರ್ ಅಲ್ಲ. ನಮ್ಗೆ ಆ ಫೀಲ್ಡ್ ಅಲ್ಲಿ ಗಾಡ್ ಫಾದರ್ ಇಲ್ಲ. ನಾನೇ ನನ್ನ ಇಮೇಜ್ ಅನ್ನು ಬಿಲ್ಡಪ್ ಮಾಡ್ಕೊಳ್ಬೇಕು. ಬರುವಾಗ ಜನರಿಗೆ ಆ ಫೇತ್ ಗಳಿಸ್ಬೇಕು. ಹಾಗೆ ಒಂದು 2 years 2 ವರ್ಷ ನಾನು ಸ್ಟ್ರಗಲ್ ಮಾಡಿದ್ದೇನೆ, ಅಂದ್ರೆ ಜನರ ವಿಶ್ವಾಸ ಗಳಿಸ. ಆ ನಂತರ ನನಗೆ ಈಗ ಜನರಿಗೆ ವಿಶ್ವಾಸ ಉಂಟು. ಈಗ ನನ್ನ ಕ್ಲಿನಿಕ್ ಅಲ್ಲಿ ಇತರ 3 ಜನ ಜೂನಿಯರ್ಸ್ ಡಾಕ್ಟರ್ಸ್ ಇದ್ದಾರೆ, ಕೆಲಸ ಮಾಡ್ತಾರೆ. 2 ಕ್ಲಿನಿಕ್ ಇದೆ, ಇಲ್ಲೊಂದು ಕಲ್ಲಿನೊಂದು. ನಾನು ಕೆಲಸ ಮಾಡ್ತಿದ್ದೇನೆ. ನಾನು ಇಲ್ಲಿ ಬಂದ ನಂತರ ನನ್ನ ಸ್ನೇಹಿತರು JC ಆರ್ಗನೈಸೇಷನ್ಗೆ, ರೋಟ್ರಿಗೆ, ಹಾಗೆ ಬೇರೆ ಬೇರೆಕ್ಕೆ ನಾನು ಕರ್ಕೊಂಡು ಹೋದ್ರು. ಅಂದ್ರೆ ಅದೇ ರೀತಿಯಲ್ಲಿ ನನ್ನ ಸಮುದಾಯದವರು ಕೂಡ ಯುವವಾಹಿನಿ ಬಿಲ್ಲವ ಸಂಘಕ್ಕೆ ಸದಸ್ಯರಾಗಬೇಕು ಅನ್ನೋ ಕರ್ಕೊಂಡು ಹೋದ್ರು. ಅಂದ್ರೆ ಆ ಹಿಂದೆ ನಾನೆಂದು ನನ್ನ ವಿದ್ಯಾರ್ಥಿ ಜೀವನದಲ್ಲಾಗಿ ನಮ್ಮ ಜಾತಿ ಸಂಘಕ್ಕೆಲ್ಲ ಹೋದವನಲ್ಲ. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಯವರು ನನ್ನ ಸ್ನೇಹಿತರು ಕರ್ಕೊಂಡು ಹೋದ ಹಾಗೆ ನನ್ನ ಸಮುದಾಯದ ಸ್ನೇಹಿತರು ಯುವವಾಹಿನಿಯ ಸದಸ್ಯರನ್ನಾಗಿ ಮಾಡಿದ್ರು. ಇಲ್ಲಿಯ ಘಟಕದ ಅಧ್ಯಕ್ಷನನ್ನು ಮಾಡಿದ್ರು. ಮತ್ತೆ ಕೇಂದ್ರೀಯ ಸಮಿತಿ, ಅದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸಮಿತಿಯ ಯುವವಾಹಿನಿಯ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡುವಂತ ಅವಕಾಶ ಆಗಿದೆ, ಕೆಲಸ ಮಾಡಿದ್ದೇನೆ. ಹಾಗಂತೇಳಿ ನನ್ನ ಸಮುದಾಯಕ್ಕೆ ಕೆಲಸ ಮಾಡುವ ಜಾತಿವಾದಿಯಾಗಿ ಕೆಲಸ ಮಾಡುವಂಥದ್ದಲ್ಲ. ಸಮುದಾಯದ ಒಳಿತಿಗಾಗಿ ಒಂದು ಮಾತುಂಟು, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ. ಇಟ್ ಶುಡ್ ಬಿಗಿನ್ ಅಟ್ ಹೋಮ್. ನಾವು ಯಾವುದೇ ಸಮಾಜ ಸೇವಾ ಚಟುವಟಿಕೆ ಮನೆಯಿಂದ ಆರಂಭ ಆಗಬೇಕು. ಮನೆ ಫಸ್ಟ್ ಬೆಳಗ್ಬೇಕು. ಹಾಗೆ ನಮ್ಮ ಸಮುದಾಯದವರು ಕೂಡ ಬಹಳ ಮುಂದುವರಿದ ಸಮುದಾಯವಲ್ಲ, ತೀರಾ ಬಡವರಿದ್ದಾರೆ, ಒಂದು ಸೂರಿಲ್ಲದವರಿದ್ದಾರೆ, ವಿದ್ಯಾರ್ಜನೆಯಿಂದ ವಂಚಿತರಾಗಿದ್ದಾರೆ. ಈ ದೃಷ್ಟಿಯಲ್ಲಿ ಈ ಸಂಘಟನೆಯನ್ನು ಇಟ್ಕೊಂಡು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡುವ ಅನ್ನುವ ದೃಷ್ಟಿಯಲ್ಲಿ ಸಮುದಾಯದ ಅಭ್ಯುದಯ ಹೊರತು ಜಾತಿ ರಾಜಕೀಯ ಅಲ್ಲ, ಅಥವಾ ಇನ್ನೊಂದು ಜಾತಿಯವರಿಗೆ ಸಂಘರ್ಷ ಅಲ್ಲ. ಬಹಳ ಸೂಕ್ಷ್ಮ ವಿಚಾರ. ಈಗ ಜಾತಿ ಸಂಘಟನೆಯಿಂದ ಏನಾಗ್ತದೆ ಅಂದ್ರೆ ಅದು ಸ್ವಾಭಿಮಾನದ ಹೊರತಾಗಿ ಜಾತಿ ಸಂಘರ್ಷಕ್ಕೆ ಹೋಗುವಂತ ವಿಚಾರಗಳಿವೆ. ಅದು ಆಗದೆ ಎಲ್ಲಾ ಸಮುದಾಯದವರು ತಮ್ಮ ತಮ್ಮ ಜಾತಿಯ ಅಭ್ಯುದಯವನ್ನು ಮಾಡಿದ್ರೆ ಖಂಡಿತ ಒಟ್ಟು ಸಮಾಜ ಅಭ್ಯುದಯ ಆಗ್ತದೆ. ಆ ದೃಷ್ಟಿಯಲ್ಲಿ ನನ್ನ ಸಮುದಾಯದ ಬಿಲ್ಲವ ಸಮಾಜದ ಸೇವೆಯನ್ನು ಮಾಡುವಂತ ಕೆಲಸವನ್ನು ಯುವವಾಹಿನಿ ಮುಖಾಂತರ, ಬಿಲ್ಲವ ಸಮಾಜದ ಕೆಲವು ಸಂಘಟನೆ ಮುಖಾಂತರ ಮಾಡ್ತಾ ಇದ್ದೇನೆ. ಓಕೆ ಸರ್, ಜನ ಯಾವಾಗ್ಲೂ ಕೂಡ ಕೇಳೋದು, ನಾವು ಅವರ ಹತ್ರ ಹೋಗ್ತಿದೀವಿ ಅಂತಂದ್ರೆ ನಮಗೇನ್ ಮಾಡಿದ್ದೀರಿ ಇಲ್ಲಿ ತನಕ, ಏನೇನ್ ಮಾಡ್ಬೇಕು ಅಂತ ಇದ್ದೀರಿ ಅಂತ ಕೇಳ್ತಾರೆ. ನೀವು ಇಲ್ಲಿಯ ತನಕ ಏನೆಲ್ಲ ಮಾಡಿದ್ದೀರಿ ಅಂತ? ಈಗಾಗಲೇ ನಾನು ತಿಳಿಸಿದ ಹಾಗೆ ನನ್ನ ಕ್ಲಿನಿಕ್ ಅಲ್ಲಿ ಪ್ರೊಫೆಷನಲ್ ನನ್ನ ಚಿಕಿತ್ಸೆ ಕ್ಲಿನಿಕ್ಗೆ ಬರುವಾಗ ತೀರಾ ಬಡವರಿದ್ದಾಗ, ತೀರಾ ಅವರ ಕೈಯಲ್ಲಿ ಹಣ ಇಲ್ಲ, ಚಿಕಿತ್ಸೆಗೆ ಬಂದಿರ್ತಾರೆ, ನಾನು ಫ್ರೀ ಟ್ರೀಟ್ಮೆಂಟ್ ಮಾಡಿದ್ದೇನೆ. ಕೆಲವರು ಅವರಿಗೆ ನಾನು ಕನ್ಸೆಷನ್ ರೇಟ್ ಅಲ್ಲಿ ಮಾಡಿದ್ದೇನೆ. ಕೆಲವು ಕಡೆ ನಾನು ನನ್ನಲ್ಲಿ ಆಗದ ಚಿಕಿತ್ಸೆಯನ್ನು ಬೇರೆ ಕಡೆ ರೆಫರ್ ಮಾಡುವಾಗ ಅವರಿಗೆ ಕೂಡ ರೆಕಮೆಂಡ್ ಮಾಡಿ ಅಲ್ಲಿ ಕೂಡ ಅವರಿಗೆ ಕನ್ಸೆಷನ್ ಮಾಡುವಂಥದ್ದು ಚಿಕಿತ್ಸೆಯನ್ನು ಮಾಡಿದೆ. ಒಟ್ಟು ನಾನು ಕೂಡ ಜೊತೆಯಾಗಿ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಎಲ್ಲ ಚಿಕಿತ್ಸೆಯನ್ನು ಕೊಟ್ಟೆ. ಒಂದು ಪೇಷಂಟ್ ಏನಾಗಿತ್ತು ಅಂದ್ರೆ ಅವರು ಕ್ಲೀನಿಂಗಿಗೆ ಬಂದಿದ್ರು, ಸ್ಕೇಲಿಂಗ್
ಮೌತ್ ಸ್ಕೇಲಿಂಗ್ ಅಂತ ಹೇಳ್ತಾರಲ್ಲ, ಹಲ್ಲು ಶುಚಿ ಮಾಡ್ಲಿಕ್ಕೆ ಬರುವಾಗ ಅವರಿಗೆ ಬೇರೆ ಏನು ಸಮಸ್ಯೆ ಇರಲಿಲ್ಲ, ಕ್ಲೀನ್ ಮಾಡ್ಲಿಕ್ಕೆ ಬಂದ್ರು. ಮಗಳ ಮದುವೆ ಮುಂಚೆ ಒಮ್ಮೆ ಹಲ್ಲು ಶುಭ್ರವಾಗಬೇಕು. ಆಗ ನಾನು ನೋಟ್ ಮಾಡಿದೆ, ಅವರಿಗೆ ಬಾಯಿಯ ಮೂಲೆಯಲ್ಲಿ ಓರಲ್ ಕ್ಯಾನ್ಸರ್ ಆರಂಭದ ಹಂತದಲ್ಲಿ ಉಂಟಂತ ಗೊತ್ತಾಯ್ತು. ಆಗ ನಾನು ಏನು ಹೇಳಿಲ್ಲ, ಮಗಳ ಮದುವೆ ಮುಗಿಯುವವರೆಗೆ ಅವ್ರಿಗೆ ಹೇಳಿಲ್ಲ. ಅವರು ದೇ ವಿಲ್ ಬಿಕಮ್ ಪ್ಯಾನಿಕ್, ಹೆದರ್ತಾರೆ. ಹಾಗೆ ಅದನ್ನ ಗುರುತಿಸಿ ಮಗಳ ಮದುವೆ ನಂತರ ಮತ್ತೊಮ್ಮೆ ಚಿಕಿತ್ಸೆಗೆ ಬನ್ನಿ ಬನ್ನಿ ಅಂತ ಹೇಳಿದ್ರೆ ನಾನೆಲ್ಲ ಸರಿ ಉಂಟು ಅಂತ ಹೇಳಿದ್ರೆ, ಆದ್ರೂ ಅವ್ರನ್ನ ಕರ್ಕೊಂಡು ಬಂದು ನಂತರ ಅವರ ಮನೆಯವರಲ್ಲಿ ಸಂಬಂಧಿಕರಲ್ಲಿ ಹೇಳಿದೆ, ಇದು ಸ್ವಲ್ಪ ಡೌಟ್ಫುಲ್ ಉಂಟು, ಅದನ್ನು ಕನ್ಫರ್ಮ್ ಮಾಡ್ಬೇಕಂತ ಹೇಳಿ ಅವರು ಹೋಗದೇ ಇರುವಾಗ ನಾನೇ ಅವರನ್ನು ಕರ್ಕೊಂಡು ಹೋಗಿ ಮಂಗಳೂರಿಗೆ ಕರ್ಕೊಂಡು ಹೋಗಿ ಬಯೋಪ್ಸಿಯನ್ನು ಮಾಡಿಸುವಾಗ ಅದು ಕನ್ಫರ್ಮ್ ಆಯ್ತು. ದಟ್ ಈಸ್ ಓರಲ್ ಕ್ಯಾನ್ಸರ್ ಇನ್ ಅರ್ಲಿ ಸ್ಟೇಜ್. ಆಗ ನಾನು ಬೇರೆ ವೈದ್ಯರಲ್ಲಿಗೆ ಹೋಗಿ ಅವರಿಗೆ ಸ್ವಲ್ಪ ಕನ್ಸೆಷನ್ ರೇಟ್ ನಾವು ಕೂಡ ಸ್ವಲ್ಪ ಸಹಾಯ ಮಾಡಿ, ಅದು ಆರಂಭದ ಹಂತದಲ್ಲಿದ್ರಿಂದ ಸರ್ಜರಿ ಆಯ್ತು. ಅದು ಕೂಡ ಆ ನಂತರ ಕೋವಿಡ್ ಪ್ಯಾಂಡಮಿಕ್ ಬಂತು. ಅದಕ್ಕೆ ಜಸ್ಟ್ ಮುಂಚೆ ಸ್ವಲ್ಪ ದಿವಸ ತಡ ಆಗ್ತಿದ್ರೆ ಅದು ಕೂಡ ಮಾಡ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ ಅವರಿಗೆ. ಹಾಗೆ ಸರ್ಜರಿ ಆಯ್ತು. ಈ ಸರ್ವೈವ್ಡ್, ಕ್ಯಾನ್ಸರ್ ಸರ್ವೈವರ್, ಅವರು ಬದುಕುಳಿದಿದ್ದಾರೆ. ಒಂದು ವೇಳೆ ಅದನ್ನು ನಾನು ಗುರುತಿಸದಿದ್ರೆ ಅವರಿಗೆ ಕಷ್ಟ ಆಗ್ತಿತ್ತು. ಈಗಲೂ ಅದನ್ನು ಅವರು ಸ್ಮರಿಸ್ತಾರೆ, ಯಾಕಂದ್ರೆ ನಮ್ಮ ಪ್ರಾಣ ಉಳಿಸಿದವರು ಅಂತ ತೃಪ್ತಿ ನಮ್ಮ ವೃತ್ತಿ ಜೀವನದಲ್ಲಿದೆ. ಅದು ನನ್ನ ಚಿಕಿತ್ಸಾಲಯದಲ್ಲಿ ಮಾಡಿದ್ರೆ. ಹಾಗೆ ನನ್ನ ಸಂಸ್ಥೆಯಲ್ಲಿ, ಈಗ JC ಸಂಸ್ಥೆಯಲ್ಲಿ ಕೂಡ ಹಾಗೆ, ಅಲ್ಲಿ ಕೂಡ ಸಾಮಾಜಿಕವಾಗಿ ಕೆಲವು ಗುರುತಿಸಿಕೊಂಡು ಸ್ಕಾಲರ್ಶಿಪ್ ಕೊಡುವಂಥದ್ದು, ಹಾಗೆ ಕೆಲವರಿಗೆ ವೃತ್ತಿ ತರಬೇತಿ ಮಾಡುವಂತ, ವೃತ್ತಿಪರ ಅಂದ್ರೆ ಯಾವ ಉದ್ಯೋಗಕ್ಕೆ ಹೋಗಬೇಕು ಅನ್ನುವ ರೀತಿಯಲ್ಲಿ ತರಬೇತಿ ಕೊಡುವಂತದ್ದು ಕೆಲವು ಕಾರ್ಯಾಗಾರಗಳನ್ನು ಮಾಡಿದ್ದೇವೆ. ಹಾಗೆ ರೋಟರಿಯಲ್ಲಿ ಕೂಡ ಕೆಲವು ಸೂರು ಇಲ್ಲದವರಿಗೆ, ಮನೆ ಇಲ್ಲದವರಿಗೆ ಸ್ವಲ್ಪ ಮನೆ ಕೊಡುವಂತ, ಅವರಿಗೆ ಸಹಾಯ ಮಾಡುವಂಥದ್ದು, ಎಲೆಕ್ಟ್ರಿಫಿಕೇಶನ್, ಈ ರೀತಿಯಲ್ಲಿ ಸಹಾಯ ನಮ್ಮ ಇತಿಮಿತಿಗೆ, ನನ್ನ ಶಕ್ತಿ ಅನುಸಾರ, ನನ್ನ ಆರ್ಥಿಕ ಶಕ್ತಿ ಅನುಸಾರವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದನ್ನು ನಾವು ತಿಳಿಸಿದ್ದೇನೆ, ಅದನ್ನು ಜನರು ಗುರುತಿಸಿದ್ದಾರೆ. ಓಕೆ, ನೀವು ಮೂಲ ಬಂಟ್ವಾಳದವ್ರು ಆಕ್ಚುಲಿ. ಸೊ ಅಲ್ಲಿ ಏನಾದ್ರೂ ಲೈಕ್ ಪ್ಲಾನ್ಸ್ ಇದೆಯಾ ಬಂಟ್ವಾಳದಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಏನಾದ್ರೂ ಪೊಲಿಟಿಕಲ್ಲಿ? ಮೂಲತಃ ನಾನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಹೊರತು ರಾಜಕಾರಣಕ್ಕೆ ಪ್ರವೇಶಿಸುವ ಯಾವುದೇ ಇರಾದೆ ಇರಲಿಲ್ಲ. ನನ್ನ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರ, ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ಉತ್ತಮ ರೀತಿಯಲ್ಲಿ ಸಾಧನೆ ಮಾಡ್ಬೇಕನ್ನುವ ರೀತಿಯಲ್ಲಿ ಇತ್ತು. ಹಾಗೇನಾದ್ರೂ ನನಗೆ ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕೆ ಎನ್ನುವ ದೃಷ್ಟಿ ಇದ್ರೆ ನಾನು ಬ್ಲಾಕ್ ಕಾಂಗ್ರೆಸ್ ಬಂಟ್ವಾಳದಲ್ಲಿ ಆಗ್ತಿದ್ದೆ. ನನ್ನ ಓಟ್ ಎಲ್ಲ ಅಲ್ಲೇ ಇದ್ದದ್ದು. ಆ ನಂತರ ನಾನು ಈಗ ಈ ಕಡೆ ನಾನು ಮನೆ ಮಾಡಿದ ನಂತರ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ದೆ. ಆ ಇರಾದೆ ಇರಲಿಲ್ಲ. ಈಗ ಇಲ್ಲಿ ಬಂದ ನಂತರ ಅದೊಂದು ರೀತಿಯಲ್ಲಿ ನಮ್ಗೆ ಲೀಡರ್ಶಿಪ್ಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್, ಏನೋ ಒಂದು ಹೆಜ್ಜೆ ಸಿಕ್ಕಿದಾಗೆ ಆಗಿದೆ. ಹಾಗೆ ಅವಕಾಶ, ಬೇರೆ ಕಡೆ ಪೂರಕವಾದ ಅವಕಾಶಗಳು, ಪೂರಕವಾದ ಕೆಲವು ಕ್ಷೇತ್ರಗಳು ಸಿಕ್ಕಿದ್ರೆ, ವರಿಷ್ಠರು ಅವಕಾಶ ಮಾಡಿಕೊಟ್ರೆ ಯಾವುದೇ ಕ್ಷೇತ್ರದಲ್ಲಿ, ಸ್ಪೆಸಿಫಿಕ್ ಆಗಿ ಅಂತ ಹೇಳುವುದಿಲ್ಲ, ಯಾವುದೇ ಕ್ಷೇತ್ರದಲ್ಲಿ ನಾನು ಸಿದ್ಧನಿದ್ದೇನೆ. ಬಟ್ ಇಲ್ಲಿ ಸರ್, ಸೌತ್ ಕೇಂದ್ರದಲ್ಲಿ ವಿಶೇಷವಾಗಿ ಹಿಂದುತ್ವ ಅನ್ನುವಂತ ಮತ್ತು ದೇಶ ಅನ್ನುವಂತಹ ವಿಚಾರದಲ್ಲಿ ಓಲೈಕೆ ರಾಜಕೀಯ ನಡೆಯುತ್ತೆ ಈ ವಿಚಾರಗಳನ್ನ ಇಟ್ಕೊಂಡು ಅನ್ನುವಂಥದ್ದಿದೆ. ಒಂದು ವೇಳೆ ಪುತ್ತಿಲ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ದೇ ಇರ್ತಿದ್ರೆ ಅಶೋಕ್ ಕುಮಾರ್ ರೈ ಅವ್ರಿಗೂ ಕಷ್ಟ ಆಗ್ತಿತ್ತು ಅನ್ನೋ ಮಾತುಗಳಿದೆ. ಹೌದು, ಇಲ್ಲಿ ಹಲವಾರು ವರ್ಷಗಳಿಂದ ಬಿಜೆಪಿ MLA ಆಯ್ಕೆ ಆಗ್ತಾ ಬಂದಿದ್ರು. ಹಿಂದೆ ವಿನಯ್ ಕುಮಾರ್ ಸೊರಕೆ ಅವರ ಸಂದರ್ಭದಲ್ಲಿ ನೇರ ಸ್ಪರ್ಧೆಯಲ್ಲಿ ಅವರು ವಿಜಯಶಾಲಿ ಆಗ್ತಿದ್ರು. ಹೌದು, 2 ಬಾರಿ ಅವರು ಶಾಸಕರಾಗಿದ್ರು. ಆ ನಂತರ ಬರೇ ಒಂದು 500 ಓಟಿಗೆ, ಅದು ಕೂಡ ತ್ರಿಕೋನ ಸ್ಪರ್ಧೆಯಲ್ಲಿ ಅವರು ಸೋತ್ರು. ಇಲ್ಲದ್ರೆ ಸೋಲ್ತಿರ್ಲಿಲ್ಲ ಅವರು, ಬಂಡಾಯ ಅಭ್ಯರ್ಥಿ ಒಬ್ಬ ನಿಂತಿದ್ರಿಂದ ಆ ತ್ರಿಕೋನ ಸ್ಪರ್ಧೆಯಲ್ಲಿ ಒಂದಷ್ಟು ಈ ಕಾಂಗ್ರೆಸ್ ಮತಗಳ ವಿಭಜನೆ ಆಯ್ತು. ಹೋದ್ರಿಂದ ಅವರು ಬರೀ 500 ಓಟಿಗೆ ಸೋತು, DV ಸದಾನಂದಗೌಡರ ವಿರುದ್ಧ ಸೋತು ಕಾಂಗ್ರೆಸ್ನ ಒಂದು ಅಲ್ಲಿಗೆ ನಿಂತ ಹಾಗಾಯ್ತು. ಆನಂತರ DV ಸದಾನಂದಗೌಡ CM ಎಲ್ಲ ಆದ್ರು. ಆ ನಂತರ ಬಹಳಷ್ಟು ವರ್ಷಗಳ ಕಾಲ ಇಲ್ಲಿ ಕಾಂಗ್ರೆಸ್ MLA ಇರಲಿಲ್ಲ. ಶಕುಂತಲಾ ಶೆಟ್ಟಿ ಅವರು ಬಿಜೆಪಿಯಿಂದ ಬಂದು ಅವರು MLA ಆದ್ರು. ನಂತರದ ವರ್ಷದಲ್ಲಿ ಪುನಃ ಅವರು ಸೋತ್ರು. ಈಗ ಇಲ್ಲಿ ಆಗ ನೇರ ಸ್ಪರ್ಧೆಯಲ್ಲಿ ಅವರು ವಿನ್ ಆದ್ರು, ಶಕುಂತಲಾ ಶೆಟ್ಟಿ ಅವರು. ಈಗ ಈ ಸಂದರ್ಭದಲ್ಲಿ ಮಾತ್ರ ತ್ರಿಕೋನ ಸ್ಪರ್ಧೆ ಇದ್ದಿದ್ರಿಂದ ವಿಜಯಶಾಲಿ ಆಗಿದಂತ ಅದು ನೇರವಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅಂದ್ರೆ ಸುಮಾರು 61,000 ಓಟು ಪಕ್ಷೇತರ ಅಭ್ಯರ್ಥಿ ಗಳಿಸಬೇಕಾದ್ರೆ 66,000 ಓಟು ನಮ್ಮ ಅಶೋಕ್ ಕುಮಾರ್ ರೈ ಅವರು,
ಬಿಜೆಪಿ ತೀರಾ ಕಳಪೆ ಮಟ್ಟಕ್ಕೆ ಇಳಿದೋಗಿತ್ತು. ಆದ್ರಿಂದ ಅವರು ವಿಜಯಶಾಲಿ ಆದ್ರು. ಸರ್, ತುಂಬಾ ಜನ ಡಾಕ್ಟರ್ಗಳು ಶಾಸಕರಾಗಿ ಇದ್ದಾರೆ ಈಗ. ಆಕ್ಚುಲಿ ನಮ್ಮ ಕೂಡ್ಲಿಗಿ ಶ್ರೀನಿವಾಸ್ ಅವರಾಗಿರ್ಬಹುದು, ಮತ್ತು ಕುಣಿಗಲ್ ರಂಗನಾಥ್ ಅವರಾಗಿರ್ಬಹುದು, ಸುಧಾಕರ್ ಅವರಿದ್ದಾರೆ. ಹಾ, ಡಾಕ್ಟರ್ಗಳು ರಾಜಕೀಯಕ್ಕೆ ಬಂದ್ರೆ ಜನರ ಜೊತೆ ಬೆರೆಯೋದಕ್ಕೆ ಈಸಿ ಆಗ್ತಾರೆ ಅಂತ ಹೇಳ್ತಾರೆ. ವೃತ್ತಿಯ ಜೊತೆಗೆ ಸೇವೆ ಎರಡೂ ಕೂಡ ನಿಮಗೆ ಹೇಗೆ ಈಸಿ ಆಗ್ತಾ ಇದೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪೊಲಿಟಿಕಲ್ಲಿ? ಸರಿ, ವೈದ್ಯರು ಬರಬೇಕು. ಮುಖ್ಯವಾಗಿ ಕ್ವಾಲಿಫೈಡ್ ಪರ್ಸನ್ಸ್, ವಿದ್ಯಾವಂತರು, ಎಜುಕೇಟೆಡ್ ಪೀಪಲ್ ಶುಡ್ ಕಮ್ ಟು ಪಾಲಿಟಿಕ್ಸ್. ಯಾಕಂದ್ರೆ ಅಲ್ಲಿ ಹೆಚ್ಚಾಗಿ ತಿಳಿದಿರ್ತಾರೆ. ಈಗ ವೈದ್ಯಕೀಯ ಲೋಕದಲ್ಲಿ ವೈದ್ಯಕೀಯ ಫೀಲ್ಡ್ ಅದು ಗೊತ್ತು. ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡುವಾಗ ಎಲ್ಲರ ಜನರ ಭಾವನೆ, ನೋವು, ನಲಿವೆಲ್ಲ ಗೊತ್ತಿರ್ತದೆ, ಕಷ್ಟ ನಷ್ಟ ಎಲ್ಲ ಗೊತ್ತಿರ್ತದೆ. ಹತ್ತಿರದಿಂದ ನಾವು ಬರ್ತೀವಿ, ಫೇಸ್ ಟು ಫೇಸ್ ನಾವು ಜನರಲ್ಲಿ ಮಾತಾಡೋ, ಫೇಸ್ ಟು ಫೇಸ್ ಮಾತಾಡ್ತೇವೆ, ಎಲ್ಲ ಗೊತ್ತಿರುತ್ತೆ. ಅವರ ಚಿಕಿತ್ಸೆಯ ಬಗ್ಗೆ ಹೇಳುವಾಗ ಅವರ ಬಗ್ಗೆ ಹೇಳ್ತಾರೆ, ಅವರ ಮಕ್ಕಳ ಬಗ್ಗೆ ಹೇಳ್ತಾರೆ, ಎಜುಕೇಶನ್ ಬಗ್ಗೆ ಹೇಳ್ತಾರೆ, ಮನೆಯ ಸಮಸ್ಯೆ ಬಗ್ಗೆ ಹೇಳ್ತಾರೆ, ಎಲ್ಲ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತಾಗ್ತದೆ. ಆಗ ನಮ್ಗೆ ಒಂದು ಭಾಗ ಆ ಪ್ರದೇಶ ಹೇಗೆ ಉಂಟು ಅಂತ ನಮ್ಗೆ ಅರಿಲಿಕ್ಕೆ ಆಗ್ತದೆ. ಉದಾಹರಣೆ, ನಾನು ಉಪ್ಪಿನಂಗಡಿ ಇರುವಾಗ, ಈಗ ಉಪ್ಪಿನಂಗಡಿ ಆಸುಪಾಸು ಅಂದ್ರೆ ಈಗ ಇದೊಂದು ಜಂಕ್ಷನ್. ಉಪ್ಪಿನಂಗಡಿ ಆಸುಪಾಸಿನ ಬೆಳ್ತಂಗಡಿಯಿಂದ ಆ ಕಡೆಯಿಂದ ಬರ್ತಾರೆ, ಬಂಟ್ವಾಳ ಇದೊಂದು ಜಂಕ್ಷನ್, ಬಂಟ್ವಾಳ, ಬೆಳ್ತಂಗಡಿ, ಕಡಬ ಈ ಭಾಗದಲ್ಲಿ ಎಲ್ಲ ಬರುವಂತ ಜನರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವರ ಎಜುಕೇಶನ್ ಹೇಗಿದೆ, ಎಲ್ಲ ಅವರೊಂದು ಫ್ಯಾಮಿಲಿ ಸಮಸ್ಯೆ ಎಲ್ಲ ನಮ್ಗೆ ಗೊತ್ತದ. ಸೋಶಿಯೋ ಇಕಾನಮಿಕ್ ಪ್ರಾಬ್ಲಮ್ಸ್ ಅಂತ, ಸ್ಟೇಟಸ್ ಅದೆಲ್ಲ ನಮ್ಗೆ ಗೊತ್ತಿರುತ್ತೆ. ಹಾಗೆ ಈಗ ವೈದ್ಯರಂತಲ್ಲ, ಈಗ ಲಾಯರ್ಸ್ಗೆ ಗೊತ್ತಿರ್ತದೆ, ಮೈನ್ಲಿ ಎಜುಕೇಟೆಡ್ ಲಾಯರ್ಸ್ ಅವರಿಗೆ ಕೂಡ ಗೊತ್ತಿರುತ್ತೆ. ಇಂಥವರೆಲ್ಲ ರಾಜಕೀಯಕ್ಕೆ ಬಂದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಸರ್, ನಾನು ಕೇಳ್ಪಟ್ಟೆ ಉಪ್ಪಿನಂಗಡಿ ಭಾಗದಲ್ಲಿ 95 ಅಲ್ಲಿ ಫಸ್ಟ್ ಟೈಮ್ ಬಂದಂತಹ ಡೆಂಟಿಸ್ಟ್ ಗಳಲ್ಲಿ ನೀವು ಕೂಡ ಒಬ್ರು ಅಂತ. ಹೌದು, 1995ರಲ್ಲಿ ನಾನು ಬಂದಾಗ ಇಲ್ಲಿ ಡೆಂಟಿಸ್ಟ್ಗಳೇ ಇರಲಿಲ್ಲ. ಈಗ ಸುಮಾರು 8 ಜನ ದಂತ ವೈದ್ಯರಿದ್ದಾರೆ. 1995ರಲ್ಲಿ ಆರಂಭ ಮಾಡಿ ನನ್ನ ತಾಯಿಯ ಹೆಸರಿನಲ್ಲಿ ಗಿರಿಜಾ ದಂತ ಚಿಕಿತ್ಸಾಲಯ, ತಾಯಿಯ ಹೆಸರಿನ ಚಿಕಿತ್ಸಾಲಯವನ್ನು ಆರಂಭಿಸಿ, ಅಮ್ಮನಿಗೆ ನನ್ನ ವೈದ್ಯನಾಗಬೇಕನ್ನುವ ಒಂದು ಕನಸಿತ್ತು. ಅದನ್ನು ಪೂರ್ಣಗೊಳಿಸಿದ್ದೇನೆ. ಹಾಗೆ ಅವರ ಹೆಸರಲ್ಲಿ ಚಿಕಿತ್ಸಾಲಯಗಳು ಇತ್ತೀಚೆಗೆ ಅವರು ತೀರ್ಕೊಂಡ್ರು. ಅವರಿಗೆ ಕನಸಿತ್ತ ಸರ್ ನಿಮ್ಮನ್ನ ಶಾಸಕನಾಗಿ ನೋಡ್ಬೇಕು? ಇಲ್ಲ, ಅವರಿಗೆ ನಾನು ಡಾಕ್ಟರ್ ಆಗ್ಬೇಕು, ಫೇಮಸ್ ಡಾಕ್ಟರ್ ಆಗ್ಬೇಕು, ತಂದೆಗೆ ಕೂಡ ಇತ್ತು. ಮೂಲತಃ ನಾನು ಈಗ ಕಾಲೇಜಿಗೆ ಸ್ಕೂಲಿಗೆ ಹೋಗುವಾಗ ತಂದೆ ಟೀಚರ್ ಆಗಿದ್ದಾರೆ, ನನಗೊಂದು ಟೀಚರ್ ಆಗ್ಬೇಕು ಅಂತ. ಅಂದ್ರೆ ನನಗೆ ರೋಲ್ ಮಾಡೆಲ್ ಹಾಗಿರ್ತದೆ. ತಂದೆಯವರು ಒಳ್ಳೆ ಟೀಚರ್ ಆಗಿದೆ, ಒಳ್ಳೆ ಈಸ್ ಎ ಗುಡ್ ಟೀಚರ್. ಅವ್ರು ಟೀಚರ್ ಪಾಠ ಮಾಡಿದ್ರೆ ಇಡೀ ಕ್ಲಾಸಲ್ಲಿ ಮಕ್ಕಳು ಅಷ್ಟು ಸ್ತಬ್ಧವಾಗಿ ಕೂತ್ಕೊಳ್ತಿದ್ರು, ಪಿಂಡ್ ಆಪ್ರಾಗ ಅಷ್ಟು ಅದು ಮನಮುಟ್ಟುವಾಗೆ ಮಾಡ್ತಿದ್ರು. ಹಾಗೆ ನನಗೆ ಬೇರೆ ಈಗ ಲೆಕ್ಚರರ್ಸ್ ಕೂಡ ನೋಡುವಾಗ ನಾನು ಅವರ ಹಾಗೆ ಆಗ್ಬೇಕನ್ನುವ ಕನಸಿತ್ತು. ಅದು ತಂದೆಗೆ ತಾಯಿಗೆ ಡಾಕ್ಟರ್ ಆಗ್ಬೇಕನ್ನೋ ಮನಸ್ಸಿತ್ತು. ನನಗೂ ಮತ್ತೆ ಅದು ಇಷ್ಟ ಆಯ್ತು, ವೈದ್ಯನಾದೆ. ಲೈಕ್ ನಿಮ್ಮ ಈ ಸೇವೆ ಆಗಿರಬಹುದು ಮತ್ತು ರಾಜಕೀಯವಾಗಿ ಬೆಳೀತಾ ಇರುವಂತಹ ಈ ಹಂತವನ್ನ ನೋಡುವಂತವ್ರು ತಂದೆ ತಾಯಿಯಂದ್ರು ತುಂಬಾ ಖುಷಿ ಪಡೋರು. ಅದನ್ನ ನೋಡಿ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಅಂತ? ಅದು ಅದೇ ಸ್ವಲ್ಪ ದುಃಖ ಆಗ್ತದೆ, ಕಣ್ಣಂಚಿನ ನೀರು ಬರುತ್ತೆ. ಇತ್ತೀಚೆಗೆ ಅಮ್ಮ ತೀರ್ಕೊಂಡಿದ್ರು. ಅವ್ರಿಗೆ ಕೂಡ ನನ್ನ ಚಿಕಿತ್ಸಾಲಯದಲ್ಲಿ ವೈದ್ಯನಾಗಿ ಫೇಮಸ್ ಆಗಬೇಕು, ಸಮಾಜದಲ್ಲಿ ಫೇಮಸ್ ಆಗಬೇಕು ಅನ್ನೋದಿಷ್ಟೇ ಇತ್ತು. ರಾಜಕೀಯದಲ್ಲಿ ಕೂಡ ಅವರು ಸ್ವಲ್ಪ ಭಾಗ ನೋಡಿದ್ದಾರೆ. ನಾನು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರುವಾಗ ಅವರು ಇದ್ರು. ನನ್ನ ಎಲ್ಲ ಕಾರ್ಯಚಟುವಟಿಕೆಗಳನ್ನು, ಪೇಪರಲ್ಲಿ ಬರುವುದನ್ನು ಎಲ್ಲ ನೋಡಿದ್ದಾರೆ. ನೋಡುವಾಗ ಅವರಿಗೂ ಒಂದು ಆತಂಕ ಕೂಡ ಇತ್ತು. ರಾಜಕೀಯ ಬಹಳ ಕಷ್ಟದ ಕ್ಷೇತ್ರ, ನಿನಗೆ ಆದೀತ, ನನ್ನನ್ನು ಯಾರು ಅದಕ್ಕೆ ಕರೆದ್ರು ಅನ್ನುವ ರೀತಿಯಲ್ಲಿ ಹೇಳ್ತಿದ್ರು. ಆದ್ರೆ ಸರಿ ಮಾಡಿಸ್ಕೊಂಡು ಹೋಗು, ಅಂದ್ರೆ ಒಂದಷ್ಟು ಹಣ ಖರ್ಚು ಮಾಡಿಕೊಂಡು ಕೈ ಸುಟ್ಕೊಂಡು ರಾಜಕೀಯ ಮಾಡಬೇಡ ಅನ್ನುವ ದೃಷ್ಟಿಯಲ್ಲಿ ಕಿವಿ ಮಾತು ಕೂಡ ಹೇಳ್ತಾರೆ. ರಾಜಕೀಯ ಅಂದ್ರೆ ಅವ್ರಿಗೆ ಖುಷಿ ಇತ್ತು, ಮಗ ಪ್ರಸಿದ್ಧಿ ಆಗುವುದನ್ನು ನೋಡೋ ಖುಷಿ ಕೂಡ ಇತ್ತು. ಒಂದು ರೀತಿಯಲ್ಲಿ ಆತಂಕ, ಭಯ ಕೂಡ ಇತ್ತು. ಇಷ್ಟು ಹೇಳಬಲ್ಲೆ ನಾನು.
ಅಂದ್ರೆ ಡಾಕ್ಟರ್ ಆಗುವಂತದ್ದು ಅಷ್ಟು ಈಸಿ ಅಲ್ಲ, ಇಂತಿಷ್ಟು ಹಣ ಬೇಕಾಗ್ತದೆ, ಅದು ಬೇಕು ಇದು ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ನೀವು ತಮ್ದು ಹೇಗೆ ಸರ್, ಫೈನಾನ್ಷಿಯಲಿ ತುಂಬಾ ಸ್ಟೆಬಲ್ ಫ್ಯಾಮಿಲಿನಾ ಅಥವಾ ಸ್ಟ್ರಗಲ್ಸ್ ಇತ್ತಾ ಅಂತ? ನಮ್ದೊಂದು ಮಧ್ಯಮ ವರ್ಗದ ಕುಟುಂಬ, ನಾವೇನು ಶ್ರೀಮಂತರಲ್ಲ. ಮೂಲತಃ ಕೃಷಿಕ ಕುಟುಂಬ. ನನ್ನ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ರು. ನಮ್ಗೇನು ಶಿಕ್ಷಣಕ್ಕಾಗ್ಲಿ ನಮ್ಗೆ ನಮ್ಮ ಸಣ್ಣದಿಂದ ನಮ್ಗೇನು ಕಷ್ಟ ಏನಿರ್ಲಿಲ್ಲ. ಸಾಕಷ್ಟು ಮನೆಯಲ್ಲಿ ಈಗ ಕೃಷಿ ಇತ್ತು, ಕೃಷಿಗೆ ಕೂಲಿ ಆಳುಗಳು ಬರ್ತಿತ್ತು, ಕೆಲಸ ಇತ್ತು. ಅದ್ರ ಜೊತೆಗೆ ಆ ಶ್ರಮಿಕರ, ಬಡವರ ಕಷ್ಟ ನಷ್ಟ ಕೂಡ ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ತಂದೆ ಹಾಗೆ ನಮ್ಮನ್ನು ಬೆಳೆಸಿದ್ರು. ಅವರ ಜೊತೆಗೆ ನಮ್ಮನ್ನು ಕೆಲಸ ಮಾಡಿಸ್ತಿದ್ರು, ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರು. ಮನೆಯಲ್ಲಿ ಗದ್ದೆಗೆ ಹೋಗಿ ಉಳುವಂತೆ ಮಾಡ್ತಿದ್ರು, ಅಲ್ಲಿ ನೇಜಿ ನೆಡುವಂತ ಕೆಲಸ ಮಾಡ್ತಿದ್ರು, ಗೊಬ್ಬರ ಹೊರುವಂತ ಕೆಲಸ ಅವರೊಟ್ಟಿಗೆ ನಮ್ಮನ್ನು ಮಾಡಿಸಿದ್ರು. ಹಾಗಂತ ಹೇಳಿ ಅದು ಪನಿಷ್ಮೆಂಟ್ ಅಂತಲ್ಲ, ನಿಮ್ಗೆ ಎಷ್ಟು ಕೆಲಸ ಆಗ್ತದೆ ಅಷ್ಟು ಮಾಡು, ಸುಸ್ತಾದ್ರೆ ಕೂತ್ಕೊಳ್ಳಿ. ಯಾಕಂದ್ರೆ ಸಣ್ಣದಿರುವಾಗ್ಲೇ ನಾವು ಈ ಕೆಲಸ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟು, ಆ ಶ್ರಮಿಕರ ಬವಣೆ ಏನು, ಅವರ ನೋವೇನು ಅಂತ ನಮ್ಗೆ ಆಗ ಅರ್ಥ ಆಗಿತ್ತು. ಅದನ್ನು ನಮಗೆ ತಂದೆ ಕಲಿಸಿದ್ದು. ಅದು ನಮ್ಮ ಮುಂದಿನ ಜೀವನಕ್ಕೆ ಒಂದು ಅಡಿಪಾಯ ಆಗಿದೆ. ಹಾಗೆ ಬಡವರ ಕಷ್ಟ ಕೂಡ ನಮ್ಗೆ ಸುಲಭದಲ್ಲಿ ಅರ್ಥ ಆಗ್ತದೆ. ಮಕ್ಕಳನ್ನು ಐಷಾರಾಮಿಯಾಗಿ ಬೆಳೆಸಿದ್ರೆ ಬಡವರ ಕಷ್ಟ ಗೊತ್ತಾಗುದಿಲ್ಲ. ಇದೇ ಒಂದು ಅವರು ಹಾಗೆ ಬೆಳೆಸಿದ್ರಿಂದ ನಮ್ಗೆ ಯಾರು ಬಡವರೋ, ಸ್ವಲ್ಪ ನೊಂದವರೋ, ಶೋಷಿತರನ್ನು ಕಾಣುವಾಗ ಏನಾದ್ರು ನಾವು ಹೆಲ್ಪ್ ಮಾಡ್ಬೇಕು, ಸಹಾಯ ಮಾಡ್ಬೇಕನ್ನೋ ತುಡಿತ ನನ್ನಲ್ಲಿ ಮೂಡುವುದೇ ಅದರಿಂದಾಗಿ. ಅದು ಎಷ್ಟು ನನ್ನಿಂದ ಸಾಧ್ಯವೋ, ನನ್ನ ಶಕ್ತಿಯ ಅನುಸಾರ. ಈಗ ಒಬ್ಬನಿಗೆ ಸಹಾಯ ಮಾಡ್ಬೇಕಂತ ಇದ್ರೆ ಶ್ರೀಮಂತಿಕೆ ಅದು ಸಹಾಯ ಅಲ್ಲ, ನೈತಿಕ ಬೆಂಬಲ, ಮೋರಲ್ ಸಪೋರ್ಟ್. ಒಬ್ಬನಿಗೆ ಸೌಖ್ಯ ಇಲ್ಲದ್ರೆ ಅವನ ಮನೆಗೆ ಹೋಗಿ ಒಂದು ಸಾಂತ್ವನ ನೀಡಿ ಬೆನ್ನು ತಟ್ಟಿ ಬರುವುದೇ ಅದು ಅವನಿಗೆ ಮೋರಲ್ ಸಪೋರ್ಟ್. ಅವನ ಗುಣ ರೋಗಿ ವಾಸಿ ಆಗ್ತದೆ. ಪ್ಲೆಸಿಬೋ ಇಫೆಕ್ಟ್ ಅಂತ ಹೇಳ್ತಾರೆ. ಈಗ ಒಬ್ಬ ವೈದ್ಯ ರೋಗಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಂವಹನ ಮಾಡಿ ಮಾತನಾಡಿ ಮದ್ದು ಕೊಡುವುದಕ್ಕೂ ಬಂದು ಕೂಡಲೇ ಒಂದು ಚೀಟಿ ಕೊಟ್ಟು ಮದ್ದು ಬಿಡುವ ವ್ಯತ್ಯಾಸ ಇರ್ತದೆ. ಸರಿಯಾಗಿ ಮಾತನಾಡಿ ಏನಾಗುದಿಲ್ಲ, ನೀವು ಹುಷಾರಾಗ್ತೀರಿ ಅನ್ನೋದು ಧೈರ್ಯ ತುಂಬಿ ಮದ್ದು ಕೊಡುವಾಗ ಗುಣ ಆಗ್ತಾನ. ಅದೇ ರೀತಿಯಲ್ಲಿ ಒಬ್ಬನಿಗೆ ಸಮಾಜ ಸೇವೆ ಮಾಡ್ಬೇಕಾದ್ರೆ, ರಾಜಕೀಯವಾಗಿ ಕೆಲಸ ಮಾಡ್ಬೇಕಾದ್ರೆ ಅದು ಹಣವೇ ಮುಖ್ಯ ಅಲ್ಲ. ಆದ್ರೆ ಬೇಸರ, ದುರಂತ ಈಗಿನ ವಿದ್ಯಮಾನದಲ್ಲಿ ಮನಿ ಇಸ್ ಅಲ್ಟಿಮೇಟ್ ಅನ್ನುವ ದೃಷ್ಟಿಯಲ್ಲಿ ಆಗಿದೆ. ಎಲ್ಲಿಂದ? ಟಿಕೆಟ್ ಪಡೆಯುವುದರಿಂದ, ಸೀಟ್ ಗಳಿಸುವುದರಿಂದ, ಮತ ಗಳಿಸುವವರೆಗೆ ಎಲ್ಲ ಹಣದಿಂದಲೇ ಸಾಧ್ಯ ಅನ್ನುವ ದೃಷ್ಟಿಯಲ್ಲಿ ಆಗುವಂತದ್ದು ಅದು ಸ್ವಲ್ಪ ಒಂದು ರೀತಿಯಲ್ಲಿ ದುರಂತ. ಯಾಕಂದ್ರೆ ಮೌಲ್ಯಾಧಾರಿತ ರಾಜಕಾರಣ ಮಾಡ್ಲಿಕ್ಕೆ ಅಲ್ಲಿ ಆಗಲ್ಲ. ತಮ್ಮ ತತ್ವ ಸಿದ್ಧಾಂತಗಳನ್ನು ಹಿಡ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಿನ್ಸಿಪಲ್ ಓರಿಯೆಂಟೆಡ್ ರಾಜಕಾರಣ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಈಗ ನಾನು ಹಾಗೆ ಹೇಳಿದೆ, ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತ. ನಾವು ಎಲ್ಲರೊಂದಿಗೆ ಬೆರಿಬೇಕು, ಸರ್ವಧರ್ಮೀಯರೊಂದಿಗೆ ಹೋಗ್ಬೇಕು ಅನ್ನುವ ದೃಷ್ಟಿಯಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ವಾಮ ಮಾರ್ಗದಿಂದ ಹಿಡಿದು ಧರ್ಮದ ಬಗ್ಗೆ ಸಂಘರ್ಷ ಮೂಡಿಸಿ, ಎಲ್ಲಿ ಒಂದು ಹೆಣೆ ಬಿದ್ರೆ, ಒಂದು ಕೊಲೆ ಆದ್ರೆ ಅದು ಒಂದಷ್ಟು ಮತಗಳನ್ನು ಗಳಿಸುವಂತ ರಾಜಕಾರಣ. ಹೆಣದ ಮೇಲೆ ರಾಜಕಾರಣ ಮಾಡುವಂಥದ್ದು ರಾಜಕಾರಣ, ರಾಜಕೀಯ ಮಾಡುವಂಥದ್ದು ರಾಜಕಾರಣ. ಇಂಥದ್ದೆಲ್ಲ ಬರುವಾಗ ಈ ಮೌಲ್ಯಗಳು, ತತ್ವಗಳು ಎಲ್ಲ ಅಡಿಗೆ ಬೀಳ್ತವೆ. ಅದು ಸ್ವಲ್ಪ ಈ ಇತ್ತೀಚಿನ ದಿನಗಳೇ ಅದೊಂದು ದುರಂತ ಅಂತ ನನಗೆ ಅನಿಸ್ತದೆ. ಈಗ ಇಂಥ ಎಷ್ಟೋ ಜನಗಳು, ಈಗ ನಾನು ಹೇಳುವ ಹಾಗೆ ಎಷ್ಟೋ ಜನಗಳು ಮೌಲ್ಯಾಧಾರಿತವಾಗಿ ಬಹಳ ಪ್ರಾಮಾಣಿಕರಾಗಿ ರಾಜಕಾರಣ ಕ್ಷೇತ್ರಕ್ಕೆ ಇರುವವರು ಇದ್ದಾರೆ. ಆದ್ರೆ ಅವರು ಹೈಲೈಟ್ ಆಗುದಿಲ್ಲ. ಯಾಕೆಂದ್ರೆ ಹಣ ಇಲ್ಲ. ಈಗ ದುಡ್ಡೇ ದೊಡ್ಡಪ್ಪ ಆಗಿದ್ದಾನೆ. ಅದು ಸ್ವಲ್ಪ ದುರಂತ ಅಂತ ಅನಿಸ್ತದೆ. ಓಕೆ, ನಿಮಗೆ ಈಸಿ ಆಗ್ತಿದ್ಯಾ ಈ ವಿಚಾರದಲ್ಲಿ ಅಂತ? ನಾನು ಎಣಿಸಿದಾಗೆ ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಕೋಟಿಗಟ್ಟಲೆ ಹಣ ಸುರಿದು ರಾಜಕಾರಣ ಮಾಡುವಷ್ಟು ಆರ್ಥಿಕವಾಗಿ ಶಕ್ತಿವಂತ ನಾನಲ್ಲ, ಖಂಡಿತ ಅಲ್ಲ. ಪಕ್ಷ ಅಥವಾ ನಮ್ಮ ಈ ಸಂಘಟನೆ ಬೆಂಬಲ ಕೊಟ್ಟು ಇಂಥವರು ಬೇಕು. ನಾನು ಪರ್ಟಿಕ್ಯುಲರ್ ನಾನೇ ಅಂತ ಹೇಳುದಿಲ್ಲ. ಓರ್ವ ಸಮರ್ಥ ಅಭ್ಯರ್ಥಿ, ಓರ್ವ ತತ್ವಾಧಾರಿತ ಸಿದ್ಧಾಂತಕ್ಕೆ ಬದ್ಧನಾಗಿ ಕೆಲಸ ಮಾಡುವಂತ, ಪಕ್ಷ ಸಿದ್ಧಾಂತಕ್ಕೆ ಕೆಲಸ ಮಾಡುವಂತ ತಮ್ಮ ಅನುಯಾಯಿಗಳು, ಕಾರ್ಯಕರ್ತರನ್ನು ಬೆಳೆಸಿ ಅವರನ್ನು ಬೆಳೆಸುವಂತ, ಅವರ ಆಗುಹೋಗುಗಳಿಗೆ ಸ್ಪಂದಿಸುವಂತ ನಾಯಕರನ್ನು ಗುರುತಿಸಿ ಅವನಿಗೆ ಸ್ವಲ್ಪ ಆರ್ಥಿಕ ಬೆಂಬಲವನ್ನು ಕೂಡ ಕೊಟ್ಟು ಪಕ್ಷ ಸಹಕಾರ ಮಾಡುವಂತ ನಾಯಕರನ್ನು ನಿರ್ಮಾಣ ಮಾಡಿದ್ರೆ ಉತ್ತಮ ನಾಯಕರು ಈ ದೇಶದಲ್ಲಿ, ಈ ನಾಡಿನಲ್ಲಿ ಮೂಡಿ ಬರ್ಲಿಕ್ಕೆ ಸಾಧ್ಯ. ಬರೇ ಹಣದ ಅಳತೆಯಲ್ಲಿ ನಾಯಕರನ್ನು ಸೃಷ್ಟಿಸುವುದಾದ್ರೆ ಮುಂದೊಂದಿನ ಕಾರ್ಪೊರೇಟ್ ವರ್ಲ್ಡ್, ಬಿಸ್ನೆಸ್ ಮೆನ್ಗಳು, ಒಂದಷ್ಟು ಜನಗಳು
ಬಂದು ಈ ಹಿಂದೆ ಹೇಗೆ ಭೂ ಮಾಫಿಯಾ ಅಥವಾ ಒಡೆಯರು ಎಲ್ಲ ಒಂದು ಊರನ್ನು ಆಳ್ತಿದ್ರು, ಅದೇ ರೀತಿಯ ಸ್ಥಿತಿ ಮರುಕಳಿಸಬಹುದು ಅಂತ ನನ್ನ ಭಾವನೆ. ಸರ್, ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರಾಗ್ಲಿ ಮತ್ತು ಬಿ ಕೆ ಹರಿಪ್ರಸಾದ್, ಈ ಭಾಗದಲ್ಲಿ ಹೇಗಿದೆ ಅವರ ವರ್ಚಸ್ ಆಗಿರಬಹುದು ಮತ್ತು ನಾಯಕರನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಅವ್ರ ಸಪೋರ್ಟ್ ಹೇಗಿದೆ ಅಂತ? ಮೂವರ ಬಗ್ಗೆ ಕೂಡ ಈ ಭಾಗದಲ್ಲಿ ಅಪಾರ ಗೌರವ ಇದೆ. ಅವರ ಎಲ್ಲ ಅನುಯಾಯಿಗಳು, ಫಾಲೋವರ್ಸ್ ಇದ್ದೇ ಇದ್ದಾರೆ. ಯಾಕಂದ್ರೆ ಮೂರು ಜನರೇ ಕೂಡ ಅನಿವಾರ್ಯ. ಈ ಮೂವರ ಸಂಘಟಿತ ಪರಿಶ್ರಮದಿಂದ ಕಳೆದ ಸಲ 136 ಸೀಟ್ ಬಂದಿದೆ. ಹಲವಾರು ಬಾರಿ ಇಲ್ಲಿ ಬಂದು ಸಮಾವೇಶ ಮಾಡುವಾಗ ಮೂವರ ಮಾತುಗಳು, ಮೂವರ ಕಾರ್ಯಚಟುವಟಿಕೆಗಳು ಬಹಳಷ್ಟು ಪರಿಣಾಮಕಾರಿಯಾಗಿದೆ. ಡಿ ಕೆ ಶಿವಕುಮಾರ್ ಅವರು ಹಿ ಕ್ರಿಯೇಟ್ಸ್ ಲೀಡರ್, ನಾಯಕರನ್ನು ತಯಾರು ಮಾಡ್ತಾರೆ. ಡ್ಯಾಶಿಂಗ್ ಲೀಡರ್ ಅವರು. ಏನ್ ಟ್ರಬಲ್ ಶೂಟರ್ ಅಂತ ಏನ್ ಹೇಳ್ತಾರೆ, ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಡಿ ಕೆ ಶಿವಕುಮಾರ್ ಸಮಸ್ಯೆ ಪರಿಹಾರ ಆಗ್ತದೆ. ಅದು ಬೇರೆ ಬೇರೆ ಟೆಕ್ನಿಕ್ ಇಂದ ಅವರು ಮಾಡ್ತಾರೆ. ಹಾಗೆ ಹರಿಪ್ರಸಾದ್ ಅವರು ಒಂದು ಸಿದ್ಧಾಂತ, ಎಂತದು ಪ್ರಿನ್ಸಿಪಲ್ ಓರಿಯೆಂಟೆಡ್ ಲೀಡರ್. ಅವ್ರ ಸಿದ್ಧಾಂತಕ್ಕೆ ಬಹಳಷ್ಟು ಬದ್ಧ. ಸಿದ್ಧಾಂತವನ್ನು ಬಿಟ್ಟು ಎಲ್ಲಿಗೆ ಅವರು ಹೋಗುದಿಲ್ಲ. ಆ ಜಾತ್ಯತೀತ ಸಿದ್ಧಾಂತ, ಬಹುತ್ವ ಸಿದ್ಧಾಂತ, ಅಂದ್ರೆ ಸರ್ವರಿಗೂ ಸಮಬಾಳು ಅನ್ನುವ ಸಿದ್ಧಾಂತ ಉಂಟಲ್ಲ, ಅದು ಆಗ್ಲೇಬೇಕು ಅನ್ನುವ ದೃಷ್ಟಿಯಲ್ಲಿ, ಎಲ್ರಿಗೂ ಅವಕಾಶ ಸಿಗಬೇಕು ಅನ್ನುವ ರೀತಿಯಲ್ಲಿ ಅವರು ತನ್ನ ಸಹಾಯ ಮಾಡುವುದರಿಂದ ಇರಲಿ ಅಥವಾ ನಾಯಕರಿಗೆ ಸ್ಥಾನಮಾನ ಹಂಚುವುದರಲ್ಲಿ ಇರಲಿ, ಎಲ್ಲರಲ್ಲಿ ಅವರು ಅದನ್ನು ಪಾಲಿಸ್ತಾರೆ. ಸಿದ್ದರಾಮಯ್ಯ ಸರ್ ಅದರಲ್ಲಿ ಎರಡು ಮಾತಿಲ್ಲ. ಅವರೊಬ್ಬರು ಮಾಸ್ ಲೀಡರ್. ಅವರು ಅಹಿಂದ ಚಳುವಳಿಯ ಮುಖಾಂತರ, ಅವರು JDS ಅಲ್ಲಿ ಇರುವಾಗ, ಆಗ ಅಹಿಂದ ಚಳುವಳಿಯಲ್ಲಿ ಒಂದಷ್ಟು ಆ ಎಲ್ಲಾ ವರ್ಗದ ಜನರನ್ನು ತನ್ನೊಟ್ಟಿಗೆ ಸೆಳ್ಕೊಂಡು ಹೋದವರು ಈಗಲೂ ಕೂಡ ಅವರು ಅಷ್ಟು ಜನ ಅವ್ರ ಜೊತೆ ಇದ್ದಾರೆ. ಹಾಗೆ ಸಿದ್ದರಾಮೋತ್ಸವ, ಅದಕ್ಕೊಂದು ಉದಾಹರಣೆ ಸಿದ್ದರಾಮೋತ್ಸವ. ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಅವರ ಊರು ಮೈಸೂರು ಆದ್ರೂ ಆ ದಾವಣಗೆರೆಯಲ್ಲಿ ಅಲ್ಲಿಗೆ ಬಂದ ಆ ಜನ ಸಾಗರ ಬಹುಶಃ ಅಷ್ಟರವರೆಗೆ ಅಥವಾ ಆ ನಂತರ ಕೂಡ ಇಂದಿನವರೆಗೆ ನಾನು ಎಲ್ಲಿ ಕಂಡೆ, ನಾನು ಪ್ರತ್ಯಕ್ಷ ಅಲ್ಲಿಗೆ ಹೋಗಿದ್ದೆ. ಆ ನಾಯಕತ್ವಕ್ಕೆ, ಆ ವ್ಯಕ್ತಿತ್ವಕ್ಕೆ ಎಷ್ಟೊಂದು ಆಕರ್ಷಣೆ ಉಂಟಂತ ಆಗ ತಿಳಿದಿದೆ. ಇಲ್ಲಿ ಕೂಡ ಹಾಗಿದೆ. ಸಿದ್ದರಾಮಯ್ಯ ಅವರು ಬರುವುದಾದ್ರೆ ಒಂದಷ್ಟು ಜನ ಸೇರ್ತಾರೆ. ಅದಕ್ಕೇನು ಪ್ರಮೋಷನ್ ಬೇಕಂತಿಲ್ಲ, ಅವ್ರು ಬರುದಾದ್ರೆ ಜನ ಬರ್ತಾರೆ. ಹಾಗೆ ಮೂರು ಜನರ ಬಗ್ಗೆ ಕೂಡ ಒಳ್ಳೆ ಫಾಲೋವರ್ಸ್ ಇದ್ದಾರೆ, ಅಭಿಪ್ರಾಯ ಇದೆ. ಇಲ್ಲಿ ಅಂತಲ್ಲ, ಇಡೀ ರಾಜ್ಯದಲ್ಲಿ ಈ ಮೂರು ಜನರ ಈ ಒಂದು ಕಾಂಬಿನೇಷನ್ ಸರಿಯಾಗಿ ವರ್ಕೌಟ್ ಆಗಿದೆ ಕಳೆದ ಬಾರಿ. ಇನ್ನೂ ಕೂಡ ವರ್ಕೌಟ್ ಆಗ್ಬೇಕು. ಇನ್ನು ಕೂಡ ಇದೇ ಸರಿಯಲ್ಲಿ ಅವರು ಒಳ್ಳೆಯ ಒಂದು ಸಮತೋಲನದಲ್ಲಿ, ಒಳ್ಳೆಯ ರೀತಿಯಲ್ಲಿ ಹೋದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವರು ಮೂರು ಜನರ ಫಾಲೋವರ್ಸ್ ಮತ್ತೆ ಅವರ ಲೀಡರ್ಸ್ ಹೋದ್ರೆ ಮುಂದಕ್ಕೆ ಕೂಡ ಇಷ್ಟೇ ಸೀಟು ಬರುವುದಕ್ಕೆ ಏನು ತೊಂದರೆ ಇಲ್ಲ. ಇನ್ನಷ್ಟು ಕಾಂಗ್ರೆಸ್ನ ಶಕ್ತಿವರ್ಧನೆ ಆಗುವ ಎಲ್ಲ ಸೂಚನೆಗಳಿವೆ. ಓಕೆ ಸರ್, ಪಕ್ಷ ನಮಗೆ ಟಿಕೆಟ್ ಕೊಡ್ಲಿಲ್ಲ ಅಥವಾ ನಮ್ಮ ಎಫರ್ಟ್ ಗೆ ರಿಟರ್ನ್ ಅಲ್ಲಿ ಏನು ಸಿಗ್ಲಿಲ್ಲ ಅಂತಂದ್ರೆ ತುಂಬಾ ಜನ ಪಕ್ಷ ಬಿಟ್ಟು ಹೋಗುವಂತ ಸನ್ನಿವೇಶಗಳಿದೆ. ನೀವ್ ಯಾಕೆ ಕಾಂಗ್ರೆಸ್ ನ ಬಿಟ್ಟು ಬಿಜೆಪಿಗಾಗ್ಲಿ ಅಥವಾ ಮತ್ತೊಂದು ಪಾರ್ಟಿಗಾಗ್ಲಿ ಸೇರ್ಕೊಂಡಿಲ್ಲ? ನಾನೀಗಾಗ್ಲೇ ಆರಂಭದಲ್ಲೇ ನಾನು ತಿಳಿಸಿದ್ದೆ, ನಾನು ರಾಜಕಾರಣಕ್ಕೆ ಬಂದದ್ದು ಅಧಿಕಾರಕ್ಕಾಗಿ ಅಲ್ಲ, ಅಥವಾ ಒಂದು ರೀತಿಯಲ್ಲಿ ನನ್ನ ವ್ಯಕ್ತಿತ್ವ ಪ್ರದರ್ಶನಕ್ಕಾಗಿ ಅಲ್ಲ. ನಾನು ಬಂದದ್ದು ಪ್ರಿನ್ಸಿಪಲ್ ಓರಿಯೆಂಟೆಡ್ ಆಗಿ. ನಾನು ಸಣ್ಣದಿರುವಾಗ ನನ್ನ ವಾತಾವರಣ ಹೇಗಿತ್ತು, ನನ್ನ ಸ್ನೇಹಿತರೊಂದಿಗೆ ನಾನು ಹೇಗೆ ಬೆರೀತಿದ್ದೆ, ಅದರಲ್ಲಿ ಒಂದು ರೀತಿಯಲ್ಲಿ ಒಂದು ಖುಷಿ, ಸುಖ ನನಗೇನು ಆ ಜೀವನದಲ್ಲಿ ಇತ್ತು. ಅದೇ ದೊಡ್ಡ ಮಟ್ಟದಲ್ಲಿ ಈ ರಾಜಕೀಯ ಜೀವನದಲ್ಲಿ ಕೂಡ ಅದೇ ಬರಬೇಕು. ನಾನು ಮಾತ್ರ ಬೆಳೆಯುವುದಲ್ಲ, ಎಲ್ರೂ ಬೆಳೀಬೇಕು. ಅದರ ಜೊತೆಗೆ ಎಲ್ಲಾ ಸಮುದಾಯದವರು, ಎಲ್ಲಾ ಧರ್ಮದವರು ಜೊತೆಯಾಗಿ ಬಾಳುವಂತ ಒಂದು ಒಳ್ಳೆಯ ದಿನ ಮುಂದೆ ಬರಬೇಕು. ಅದಕ್ಕೆ ನನ್ನೊಂದು ಅಳಿಲು ಸೇವೆ ನನ್ನಿಂದ ಸಾಧ್ಯ ಆದ್ರೆ ಅದು ನಿರಂತರ ಅದು ನಡೀತಾ ಇರ್ತದೆ. ಅದು ನಾನು ಒಪ್ಪಿಕೊಂಡಂತ ಈ ಸಿದ್ಧಾಂತದಲ್ಲಿ ಇದೆ ಹೊರತು ಬೇರೆ ಅಲ್ಲ. ಅದಕ್ಕೆ ಕಾಂಗ್ರೆಸ್ ಅನ್ನೋ ಒಂದು ಹೆಸರು ಲೇಬಲ್ ಇರ್ಬೋದು ಅಥವಾ ಬೇರೆ ಏನೋ ಹೆಸರು ಬಂದ್ರು ಕೂಡ ಈ ಸಿದ್ಧಾಂತದಲ್ಲಿ ಹೊರತು ಅದಕ್ಕಿಂತ ಹೊರತಾಗಿ ಹೊಡಿಬಡಿ ಅಥವಾ ಸಂಘರ್ಷ ಅಥವಾ ಧರ್ಮದಲ್ಲಿ ಸಂಘರ್ಷ, ಧರ್ಮಾಧಾರಿತವಾಗಿ ಹೋಗುವಂಥದ್ದು, ಇದಕ್ಕೆ ಖಂಡಿತ ನನ್ನ ಮನಸ್ಸು ಒಪ್ಪಿತ್ತಿಲ್ಲ. ನನ್ನ ಆತ್ಮಸಾಕ್ಷಿ ಯಾವುದಕ್ಕೆ ಒಪ್ತದೆ ಇದಕ್ಕೆ ಬೇಕಾಗಿ ನಾನೇ ಕೆಲಸ ಮಾಡ್ತೇನೆ ಹೊರತು ಅದರ ವಿರುದ್ಧವಾಗಿ ನಾನು ಎಂದೂ ಹೋಗುದಿಲ್ಲ. ಇಲ್ಲಿ ಸಿಗ್ಲಿಲ್ಲ, ನನಗೆ ಅವಕಾಶ ಸಿಗದಿರ್ಬೋದು, ಆದ್ರೆ
ಜೊತೆಗಿರುವಂತ ಎಲ್ಲ ಸ್ನೇಹಿತರು ಸಮಾನ ಮನಸ್ಕರು. ಒಂದು ಫಂಕ್ಷನ್ಗೆ ನಮ್ಮನ್ನು ಆಹ್ವಾನಿಸಿದ್ರೆ ಅಥವಾ ನಾವು ಅವರು ನಮ್ಮ ಫಂಕ್ಷನ್ ಬಂದರೆ ಆಹ್ವಾನಿಸಿದ್ರೆ ಅದರಲ್ಲಿರುವಂತ ಖುಷಿಯೇ ಬೇರೆ. ಅಥವಾ ನೀನು ಬರಬೇಡ, ನಿನ್ನ ಮನೆಗೆ ನಾನು ಬರುವುದಿಲ್ಲ, ಅವ್ರು ನಮ್ಮಲ್ಲಿ ಬರಬಾರ್ದು, ಇದು ಬರೇ ಇಂಥ ಧರ್ಮದವರಿಗೆ ಮಾತ್ರ ಒಂದು ಕ್ರೀಡಾಕೂಟ, ಬೇರೆಯವರು ಬರ್ಬೋದು, ಅದು ನಮ್ಗೆ ಸುತಾರಾಮ್ ಒಪ್ಪುವುದಿಲ್ಲ. ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ಈ ವಾಹಿನಿಯಲ್ಲಿ ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಸಿಕೊಟ್ಟ ಹಲೋ ಹಿಂದೂ ಈ ವಾಹಿನಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಷ್ಟೇ ನನ್ನ ಧ್ಯೇಯ ಅಥವಾ ನನ್ನ ಕನಸು. ಈ ದೇಶ ಬಹುತ್ವದ ದೇಶ, ಈ ದೇಶ ಜಾತ್ಯತೀತವಾಗಿ ಇರುವಂತ ದೇಶ, ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ರೀತಿಯಲ್ಲಿ ಕುವೆಂಪುರವರು ಹೇಳಿದ್ದಾರೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನವನ ಅಂತ, ಅದೊಂದು ತೋಟ, ಅದು ತೋಟವಾಗಿ ಇರಬೇಕು ಅನ್ನುವ ರೀತಿಯಲ್ಲಿ ಬಹಳ ಉತ್ತಮವಾದ ಒಂದು ಕವನವನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಏನು ಹೇಳಿದ್ದಾರೋ ಅದು ಅಕ್ಷರಶಃ ಸತ್ಯ. ಅದು ಆಗ್ಬೇಕು, ಅದು ಆಗಿತ್ತು, ಇನ್ನು ಕೂಡ ಅದೇ ಇರಬೇಕು ಅನ್ನುವ ನಮ್ಮ ಕನಸು. ಆ ರೀತಿಯಲ್ಲಿ ಮುಂದುವರಿಬೇಕು. ಆ ಸಿದ್ಧಾಂತದಲ್ಲೇ ನಾನು ರಾಜಕಾರಣ ಮಾಡುವುದಾದ್ರು, ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವುದಾದ್ರು, ನನ್ನ ಬದುಕುವುದಾದ್ರು ಅದೇ ನಮ್ಮ ದೇಶದ ದಿವಾಳ. ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಬಾಳು ಅನ್ನುವ ಸಿದ್ಧಾಂತ ನಾವು ಕೊಡಬೇಕು. ಅದಕ್ಕೆ ಸರಿಯಾಗಿ ಕೆಲಸ ಮಾಡುವ ಒಂದು ಕನಸು. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ಮಾತಾಡಿ ತಮ್ಮ ಜೊತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಒಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ. ಹಲ್ಲು ಕೇಳುವ ಡಾಕ್ಟರ್ ಏನ್ರಿ ಮಾಡ್ತಾರೆ ರಾಜಕೀಯದಲ್ಲಿ ಅಂತಂದ್ರೆ, ಭ್ರಷ್ಟಾಚಾರವನ್ನ ಮತ್ತು ಕೋಮು ದ್ವೇಷದ ಬೀಜವನ್ನ ತೆಗೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಹೋರಾಟ ಮುಂದುವರಿತಾ ಇದೆ. ಅದರ ಜೊತೆಗೆ ಬಿಳಿ ಕಲರ್ ಬಟ್ಟೆ ಹಾಕೊಂಡು ಸೇವೆ ಮಾಡುವಂತಹ ಡಾಕ್ಟರ್ ಬಿಳಿ ಕಲರ್ ಬಟ್ಟೆ ಹಾಕೊಂಡು ರಾಜಕೀಯಕ್ಕೆ ಬಂದ್ರೆ ಅದರ ಕಲರ್ ಬೇರೆ ರೀತಿಯಲ್ಲಿರುತ್ತೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಒಂದು ವೇಳೆ ಪಕ್ಷ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಟ್ಟು ಚುನಾವಣೆಯ ಅಖಾಡಕ್ಕೆ ಕಳಿಸಿದ್ರೆ, ಇನ್ಫ್ಯಾಕ್ಟ್ ಅಶೋಕ್ ಕುಮಾರ್ ರೈ ಅವರ ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ತುಂಬಾ ವರ್ಕ್ ಮಾಡಿದ್ದಿದೆ. ಸೊ ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಯಾಕೆಂತಂದ್ರೆ ಬ್ಲಾಕ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಆಗಿದ್ರು. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರ ರಾಜಕೀಯ ಭವಿಷ್ಯ ಸಾಗುತ್ತೆ ಅನ್ನುವಂಥದ್ದಕ್ಕೆ ಕಾಲ ಉತ್ತರ ಕೊಡುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಉಪ್ಪಿನಂಗಡಿಯಿಂದ.